ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇವತ್ತು ಅನ್ಫಾರ್ಚುನೇಟ್ಲಿ ನಾವಿಬ್ರೇ ಆಗ್ಬಿಟ್ಟಿದೀವಿ. ನಾನು ಫಾರ್ಚುನೇಟ್ಲಿ ದ ಡುಯೋ ಇಸ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ. ಪಾಸಿಟಿವ್ ಆಗಿ ನೋಡ್ರು, ಪಾಸಿಟಿವ್. ಓ ಎಸ್, ಪಾಸಿಟಿವ್ ಆಗಿ. ಓಕೆ, ಡುಯೋ ಇಸ್ ಬ್ಯಾಕ್. ಓಕೆ, ಫೈನ್. ಮತ್ತೆ ಎಕ್ಸೈಟೆಡ್ ಅಂತ ಹೇಳ್ಬೇಕಾ ಅಥವಾ ಬೇಜಾರ್ ಅಂತ ಹೇಳ್ಬೇಕಾ? ಅಣ್ಣ ಬರ್ತಾ ಇದಾರೆ ಇಂಡಿಯಾಗೆ ಅಂತ. ಫಾರಿನಿಂದ ನಮ್ಮ ಅಣ್ಣ ಬರ್ತಾ ಇದಾರೆ ನೆಕ್ಸ್ಟ್ ವೀಕ್ ಲೋಕಲ್ ಆಗಿನೇ ರೆಕಾರ್ಡ್ ಮಾಡ್ತೀವಿ. ಕಾಲಲ್ಲೇನೆ, ಬಟ್ ಲೋಕಲ್ ಅಲ್ಲಿ ಟೈಮ್ ಝೋನ್ ಡಿಫರೆನ್ಸ್ ಇರುತ್ತೆ ಅಷ್ಟೇ. ವೆದರ್ ಎಲ್ಲ ಚೆನ್ನಾಗಿ ಇಟ್ಕೊಳ್ರಪ್ಪ. ವೆದರ್ ಎಲ್ಲ ಬೇಜಾರ್ ಮಳೆ ಬರ್ತಿತ್ತು ಅಂತ. ಇವತ್ತು ಹೊಡೆದಿದೆ ಗುರು ಸರಿಗೆ, ಒಳ್ಳೆ ಕ್ಲೌಡ್ ಬರ್ಸ್ಟ್ ಆದಂಗ ಮಳೆ ಇವತ್ತು. ಅದೇ ನಮ್ದು ಇನ್ಫಿ ಕಪ್ಪುನು ಇರೋ ಮ್ಯಾಚ್ ಎಲ್ಲ ತಳ್ಸಾನೆ ಇದಾರೆ ಮುಂದಕ್ಕೆ. ವಾಶ್ ಔಟ್ ಈ ವಾರನ ತಳ್ಳಿದ್ರು. ಹೋಪ್ಫುಲಿ ನೆಕ್ಸ್ಟ್ ವೀಕ್ ಅಲ್ಲಿದ್ದಾಗ ಏನಾದ್ರು ಮ್ಯಾಚ್ ಗೆ ಆಡಕ್ ಚಾನ್ಸ್ ಸಿಕ್ಕಿದ್ರೆ ಆಡ್ಬಿಡೋದೆ. ಆಡಿ ನೀವು ನೋಡಿ, ಅಲ್ಲೇ ಈ ಮಳೆಯಲ್ಲಿ ಮ್ಯಾಚ್ ಆಗ್ಲಿಲ್ಲ, ತಳ್ಳಿದಾರೆ ಅಂದ್ರೆ ಇಡೀ ಜಗತ್ತಲ್ಲಿ ಮಳೆ ಹೆಂಗೆ ಹೊಡೆದ್ರು ಆಗ ಮ್ಯಾಚ್ ಒಂದೇ ಕಡೆ, ಚಿನ್ನಸ್ವಾಮಿ ಸ್ಟೇಡಿಯಂ. ಅದು ನಮಗ್ ಬೇಕಾಗಿಲ್ದ ಟೈಮಲ್ಲಿ ಆಗೋಯ್ತು ಅಲ್ವಾ? ಬೇಕು ಅಂದಾಗ ಅದು ಏನಾದ್ರು ಒಂದು ಬೇರೆ ಇದಾಗುತ್ತೆ ಸೀರಿಯಸ್ಲಿ. ಸೊ ಅದಕ್ಕೆ ಕ್ರೆಡಿಟ್ ಕೊಡ್ಬೇಕಾ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ, KC ಅವ್ರಿಗೆ, ಅಥವಾ ವಾಪಸ್ ತಗೋಬೇಕಾ? ಇಲ್ಲ ಗುರು, ಡೆಫಿನೆಟ್ಲಿ. ಐ ಮೀನ್ ಟಾಪಿಕ್ ಆಲ್ರೆಡಿ ಇಳಿದ್ ಬಿಟ್ಟಿದೀವಿ. ಹ್ಯಾಟ್ಸ್ ಆಫ್ ಟು KCA. ಯಾವ್ದೇ ಜಗತ್ತಲ್ಲಿ ಯಾವ್ದೇ ಗ್ರೌಂಡ್ ಆಗಿದ್ರು ಆ ಪಾರ್ಟಿ ಮಳೆ ಹೊಡೆದಿದ್ದು ನೆಕ್ಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಮ್ಯಾಚ್ ಆಡೋ ಚಾನ್ಸೇ ಆಗ್ತಾ ಇರ್ಲಿಲ್ಲ. ಎಸ್ಪೆಷಲಿ ನಿನ್ನೆ ರಾತ್ರಿಯಿಂದ ಬೆಳಗಿನ ಜಾವ ಹೊಡೆದಿರೋ ಮಳೆ ಅಂತೂ ಸಿಕ್ಕಾಬಿಟ್ಟೆ ಲಿಟ್ರಲಿ ಕ್ಲೌಡ್ ಬರ್ಸ್ಟ್ ಆದಂಗಿತ್ತು. ಅದಾದ್ರೂನು ನನಗ್ ಗೊತ್ತಿರೋಂಗೆ ಅರೌಂಡ್ 8:30 ಒಂಥರ ಕಾನ್ಸ್ಟೆಂಟ್ ರಿಸಲ್ಟ್ ಸ್ಟಾಪ್ ಆಗಿದ್ದು. ಬೈ 10:15 they were ready to play. 9:15 1 hour ಲೂಸ್ ಆಗಿದ್ದಷ್ಟೇ. ಸೊ ಹ್ಯಾಟ್ಸ್ ಆಫ್ ಟು ಈ ಟೆಕ್ನಾಲಜಿ ಯಾರು ಕಂಡು ಹಿಡಿದ್ರು ಅಂಡ್ ಫಾರ್ ಬೀಯಿಂಗ್ ದ ಅರ್ಲಿ ಇಂಪ್ಲಿಮೆಂಟರ್ಸ್. ಲೈಕ್ ನಾವು ಮುಂಚೆನೆ ಹೇಳಿದೀವಿ, BCCI being the richest board, it has set us example already. I think all over the world after this test they will be IPL ಅಲ್ಲಿ ಆಗ್ತದಾಗ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. ಓಕೆ, T20 ಆಗತ್ತೆ ಹೋಗುತ್ತೆ ಅಂತ. ರೈಟ್. ಎಸ್ಪೆಷಲಿ ಎಲ್ಲೆಲ್ಲಿ ಈ ತರ ಒಂಥರ ಜೋಹಾನ್ಸ್ಬರ್ಗ್ ಅಲ್ಲೆಲ್ಲ ಎಲ್ಲಿ ಜಾಸ್ತಿ ಮಳೆ ಇರುತ್ತೋ ಅಲ್ಲೆಲ್ಲ ಈ ತರ ಒಂದು ಟೆಕ್ನಾಲಜಿ ಯೂಸ್ ಮಾಡೋ ಆಪರ್ಚುನಿಟಿ ಇದ್ರೆ ಖಂಡಿತ ಮಾಡಬೇಕು. ಅಂಡ್ ಇಂಡಿಯಾಲೇನೆ ಅಟ್ಲೀಸ್ಟ್ ಒಂದು 6-7 ಇಫ್ ನಾಟ್ ಮೋರ್ ಜಾಗಗಳಲ್ಲಿ ಈ ತರ ಗ್ರೌಂಡ್ ಮಾಡಿ ಯಾವ್ದೂನು ವೆದರ್ ಇಂದ, ಎಸ್ಪೆಷಲಿ ಮಳೆಯಿಂದ ಯಾವ ಟೆಸ್ಟ್ ಅಥವಾ ಯಾವ ಮ್ಯಾಚ್ನು ಹಾಳಾಗದಿರೋ ತರ ಮಾಡ್ಲಿ ಅಂತ ಅನ್ಕೋಣ. ಕರೆಕ್ಟ್. ಸೊ ಯಾ, ಐ ಮೀನ್ BCCI ಇರೋ ಇವಾಗಿರೋ ಅಮೌಂಟ್ ಆಫ್ ಮನಿ ಅಂಡ್ ಆಲ್ಸೋ ದ ಅಮೌಂಟ್ ಆಫ್ ಇನ್ಫ್ಲೂಯೆನ್ಸ್, ಅವ್ರು ಇನ್ಫ್ಯಾಕ್ಟ್ ದೇ ಕ್ಯಾನ್ ಡೂ ಇಟ್ ಎಲ್ಲಾ ಕಡೆ ಮಾಡ್ಬೋದು. ಸೊ ಹಂಗ್ ಮಾಡೋದಾಗ್ಲಿ, ಪ್ಲಾನ್ ಮಾಡ್ಲಿ. ಸೊ ಆದಷ್ಟು ಐ ಥಿಂಕ್ ಅನದರ್ ಥಿಂಗ್ ಇಸ್, ಇದು ಇಲ್ಲಿ ನಮ್ಮ NCL ಅದೇ ತರ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಕಂಪ್ಲೀಟ್ ಆಗಿ ಯಾ, ಸೊ ಆ ಟೆಕ್ನಾಲಜಿ ಹಾಕಿದ್ದಾರೆ. ಸೊ ದಟ್ ಇಟ್ ಮೇಕ್ಸ್, ಐ ಮೀನ್ ಬೇರೆ ಟೀಮ್ಗಳು ಬಂದಾಗ, ವೆದರ್ ಇಟ್ ಇಸ್ ಡಿಫ್ರೆಂಟ್ ಸ್ಟೇಟ್ ಟೀಮ್ ಆಗಿರ್ಬೋದು, ಟೂರ್ ಹೋಗ್ಬೇಕು ಅದಕ್ಕೆ ಮುಂಚೆ ಪ್ರಾಕ್ಟೀಸ್ಗೆ, ಅದಕ್ಕೆಲ್ಲ ಹ್ಯಾಂಪರ್ ಆಗದೆ ಇರಲಿ ಅಂತ ಹಂಗ್ ಮಾಡಿದ್ದಾರೆ ಅಂತ ಐ ಜಸ್ಟ್ ಹರ್ಡ್. ಸೊ ಐ ಡೋಂಟ್ ನೋ ಹೌ ಫಾರ್ ಐ ಆಮ್ ಟ್ರೂ, ಬಟ್ ಯಾ, ಇಟ್ ಇಸ್ ಅ ಗುಡ್ ಥಿಂಗ್. ಅದಕ್ಕೆ ಒಂದು ಎಪಿಸೋಡ್ ಮಾಡಬೇಕು. ಸೊ ತುಂಬಾ ಇಲ್ಲೇ ನೋಡು, ಕಟ್ಟು ನಿನ್ಗೆ ಕ್ಲಾಸಿಕ್ ಎಕ್ಸಾಂಪಲ್. ಮಳೆ ಅದ್ ಯಾವ ತರ ಮಳೆ ಹೊಡೆದಿದೆ, ಮ್ಯಾಚ್ ಆಗ್ತಾ ಇತ್ತೋ ಇಲ್ವೋ ಅನ್ನಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್. ದೇರ್ ಆರ್ 2 parallel matches, BCCI matches that are happening in Bangalore currently. One is ಆಲೂರಲ್ಲಿ ನಿನಗೆ ಇಂಡಿಯಾ ಕರ್ನಾಟಕ ಅಂಡರ್-25 ಮ್ಯಾಚ್ ನಡೀತಾ ಇದೆ. ರಂಜಿದ್ ಕೇರಳ ಕರ್ನಾಟಕ ಮ್ಯಾಚ್ ನಡೀತಾ ಇದೆ. ಕರ್ನಾಟಕ ಅಂಡರ್-25 ಮ್ಯಾಚ್ ನಡೀತಾ ಇದೆ. 2 ಮ್ಯಾಚ್ ಇವತ್ತು ಡೇ ಕಾಲ್ ಆಫ್ ಆಗೋಯ್ತು, ಆಗ್ಲೇ ಇಲ್ಲ. ಅಟ್ಲೀಸ್ಟ್ ನಾನ್ ನೋಡಿದ್ ಮಧ್ಯಾಹ್ನ ತನಕ ಅಂತೂ ಆಗಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ಮಳೆ ಬಂತು. ಸೊ ಮೋಸ್ಟ್ಲಿ ಆಗಿದ್ರು ವೆರಿ ಲಿಮಿಟೆಡ್ ಟೈಮ್ ಅಥವಾ ಆಗ್ಲೇ ಇಲ್ಲ, ಆ ತರ ಇತ್ತು. ಸೊ ಆಲೂರ್ ಆಲ್ಸೋ ಬೀಯಿಂಗ್ ಎ ವೆರಿ ಗುಡ್ ಫೆಸಿಲಿಟಿ, ಬಟ್ ಆ ಡ್ರೈನೇಜ್ ಸಿಸ್ಟಮ್ ಇಲ್ದೇ ಇರೋದ್ರಿಂದ ಯಾವ ತರ ಮಳೆ ಹೊಡೆದಿದೆ ಅಂತಂದ್ರೆ ಇವತ್ತು ಆ ಡೊಮೆಸ್ಟಿಕ್ ಮ್ಯಾಚ್ಗಳು ಆಗ್ಲಿಲ್ಲ. ಸೊ ಅಲ್ಲಿ ಇಮಿಡಿಯೇಟ್ ಆಗಿ 1 hour ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಇಂಟರ್ನ್ಯಾಷನಲ್ ಮ್ಯಾಚ್ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಫೆಸಿಲಿಟಿ ಇಟ್ ಇಸ್. ಓ ಎಸ್, ಸೂಪರ್. ಸೊ ಒನ್ಸ್ ಅಗೇನ್ ಕ್ರೆಡಿಟ್ ಟು KCA, ಚಿನ್ನಸ್ವಾಮಿ ಸ್ಟೇಡಿಯಂ. ಹಿಂಗೆ ಒಳ್ಳೊಳ್ಳೆ ಮ್ಯಾಚ್ಗಳು ಬರ್ತಾ ಇರಲಿ. ಎಸ್, ಖಂಡಿತ. ಇಟ್ ಇಸ್ ನ್ಯೂಜಿಲೆಂಡ್ ಗಂತೂ ಇಟ್ ಇಸ್ ಅನ್ ಹಿಸ್ಟಾರಿಕ್ ಡೇ ಫಾರ್ ದೆಮ್.
with 2 events happening while the other event is still in progress. One, after 36 years, they have won a test in India. So kudos to them. And the second one, New Zealand women's team are They're in most likely, verge of lifting. most likely lifting the Women's T20 World Cup. So great Yeah. day for New Zealand indeed. Oh yes, absolutely. They would not have asked for anything better. Better than this, absolutely. So yeah, and especially ಅವ್ರಿಗೆ I think it was needed because the way ಅವ್ರು ಆಡಿದ್ದು before this Sri Lankali, no one gave them a chance. Like ಶ್ರೀಲಂಕಾದಲ್ಲೇ ಹಂಗ ಆಡಿದ್ದಾರೆ, ಇಲ್ಲಿ ಬಂದ್ಮೇಲೆ ಏನ್ ಮಾಡ್ಬೋದು ಅಂತ ಲಾಟ್ ಆಫ್ ಕ್ವೆಶನ್ಸ್ ರೇಸ್ ಆಗಿತ್ತು. ವೈಲ್ ಸಮ್ ಆಫ್ ದೀಸ್ ಥಿಂಗ್ಸ್ ಏನಾಗುತ್ತೆ ಅಂದ್ರೆ ಶ್ರೀಲಂಕಾಲಿ ಪಿಚ್ ಯಾವ ತರ ಇತ್ತು, ಅವ್ರು ಯಾವ ತರ ಡಾಮಿನೇಟ್ ಮಾಡಿದ್ರು ಅದನ್ನೆಲ್ಲ ಮರ್ತೋಗ್ತಿವಿ. ಸೊ ದಟ್ ಇಸ್ ವೇರ್ ಸಮ್ ಆಫ್ ದ ನಮ್ ಎಪಿಸೋಡ್ಸ್ ಅಲ್ಲಿ ಮಾತಾಡಿದ್ವಿ ಅನ್ಸುತ್ತೆ. ನಮ್ಮ ಪಿಚಸ್ ಇವಾಗ ಹೆಂಗಾಗಿದೆ ಅಂದ್ರೆ ಸ್ಪಿನ್ ಫ್ರೆಂಡ್ಲಿಗಿಂತ ರಿಸಲ್ಟ್ ಓರಿಯೆಂಟೆಡ್ ಪಿಚಸ್ ಗಳು ಜಾಸ್ತಿ ಆಗಿದೆ. ಸೊ ವೆದರ್ ಇಟ್ ಇಸ್ ಫಾಸ್ಟ್ ಬೌಲರ್, ಸ್ಪಿನ್ನರ್, ಇಫ್ ಯು ಬೆಂಡ್ ಯೋರ್ ಬ್ಯಾಕ್, ಡೆಫಿನೆಟ್ಲಿ everyone will get that opportunity. So hangagi yes, very good result for New Zealand, not so good for us. Yep. Yeah, in So context of WTC ನೂ ಅಷ್ಟೇ 8 ಮ್ಯಾಚ್ ಇದ್ದಿದ್ದು ಈ ಮ್ಯಾಚ್ ಸ್ಟಾರ್ಟ್ ಆಗಿದ್ದ ಮುಂಚೆ. ಐ ಥಿಂಕ್ ಟು ಬಿ 8, ನ್ಯೂಜಿಲೆಂಡ್ ಇಂಡಿಯಾ 3 ಮ್ಯಾಚ್ ಇರೋದು. ನಾನು ಆಕ್ಚುಲಿ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಯಾವಾಗಲೂ 7 ಅನ್ಕೊಂಡಿದ್ದೆ, ನಾನು 2 ಮ್ಯಾಚ್ ಅನ್ಕೊಂಡಿದ್ದೆ. ಆಕ್ಚುಲಿ 3 ಟ್ರೈ, ನಾನು 2 ಅನ್ಕೊಂಡಿದ್ದೆ. 3 ಮ್ಯಾಚ್ ಸೀರೀಸ್. ನೆಕ್ಸ್ಟ್ ಒಂದು ಪುಣೆಲಿ ಇದೆ, ಅದಾದ್ಮೇಲೆ ಮುಂಬೈಲಿ ಇದೆ. Oh, okay. I thought it is only 2. Yeah. So India still has a chance to beat 2-1 and go. Most likely that is what is going to happen. No, we hope for it. But yeah, ಇನ್ನ 7 ಮ್ಯಾಚ್ ಅಲ್ಲಿ ಇವಾಗ ಇದೊಂಥರ ಇನ್ನ ಕ್ರಿಟಿಕಲ್ ಆಗ್ತಾ ಬರ್ತಾ ಇದೆ ಇವ್ರಿಗೆ. ಇಟ್ ಇಸ್ ಬಿಕಮಿಂಗ್ ಮೋರ್ ಟಫರ್ ಫಾರ್ ದೆಮ್, ದೋ ದೇ ಆರ್ ಸ್ಟಿಲ್ ಇನ್ ದ ಟೇಬಲ್ ಟಾಪರ್ಸ್. ಐ ಥಿಂಕ್ ಅವರು ಒಂದು 4 ಮ್ಯಾಚ್ ಗೆಲ್ಬೇಕನ್ಸತ್ತೆ ಇಲ್ಲಿಂದ, ಕನ್ಸಿಡರಿಂಗ್ ಎಲ್ಲಾ ಮ್ಯಾಚ್ ರಿಸಲ್ಟ್ ಬರುತ್ತೆ ಅನ್ನೋದ್ರು. ದೇ ಹ್ಯಾವ್ ಟು ವಿನ್ ಅಟ್ ಲೀಸ್ಟ್ 4 games to make it to the WTC final. Correct. And that is where it is. I think the whole reason why the game is moved to this kind of a situation or competitive situation ಏನಕ್ಕೆ ಮೂವ್ ಆಗಿದೆ ಅಂದ್ರೆ the WTC ಕ್ಯಾಲ್ಕುಲೇಟ್ ಮಾಡಿರೋದು, ಅದು hats off to some of those guys. ಕುಂಬ್ಳೆನು one of them ಅವಾಗ ಮಾಡಿದಾಗ ಆ ಪರ್ಸೆಂಟೇಜ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ, not Correct. that okay ಎಷ್ಟು ನಂಬರ್ ಆಫ್ ಐ ಮೀನ್ ಪಾಯಿಂಟ್ಸ್ ಟೇಬಲ್ ಪ್ರಕಾರ ಹೋಗ್ದೇನೆ ಪಾಯಿಂಟ್ಸ್ ಕಂಟೆಸ್ಟೆಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ದಟ್ ಇಸ್ ಅ ರಿಯಲಿ ಗುಡ್ ಥಿಂಗ್. ಇವನ್ ಇಫ್ ಯು ಆರ್ ಟಾಪ್, ಲಾಸ್ಟ್ ಸೀರೀಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅಂಡ್ ಎಸ್ಪೆಷಲಿ ಇಫ್ ದ ಲಾಸ್ಟ್ ಸೀರೀಸ್ ಇಸ್ ನಾಟ್ 1 or 2 matches and if it's like extended 5 matches. So another important thing is ಯಾರು ಸಿಂಪಲ್ ಆಗಿ ತಗೊಳಲ್ಲ, ದೇ ವಿಲ್ ಫೈಟ್ ಇಟ್ ಔಟ್ ರಿಯಲಿ ಹಾರ್ಡ್. ಸೊ ನಮ್ಗುನು ಕೂತ್ಕೊಂಡು ನೋಡೋದಕ್ಕೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ವೆರಿ ಗುಡ್, ಎಸ್ಪೆಷಲಿ ದಟ್ ಆಸ್ಟ್ರೇಲಿಯಾ ಸೀರೀಸ್. ಸೊ ಬಿಲ್ಡಪ್ ಚೆನ್ನಾಗಿ ಆಗ್ತಾ ಇದೆ. ಈಗಂತೂ ಎಲ್ಲಾ ಮ್ಯಾಚ್ನು ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಮ್ಯಾಚ್ನು ಒಂಥರ ಓಕೆ ಗುರು ಅಂತ ಇದು ಅಂತ ಯಾವ್ದನ್ನು ಅನ್ಕೊಳಂಗಿಲ್ಲ. ಎವ್ರಿ ಮ್ಯಾಚ್ ಇಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಅಂಡ್ ನಾನು ಆ ಫಸ್ಟ್ ಡೇ ಆದ್ಮೇಲಂತೂ ಅದೇ ಹೇಳ್ತಾನಲ್ಲ, ಒಂಥರ ಹಿಸ್ಟ್ರಿಲೇನೆ ನಾವು ನ್ಯೂಜಿಲೆಂಡ್ ಅನ್ನ ಡಾಮಿನೇಟ್ ಮಾಡಿದ್ದೆ ಕೇಳಿ. ಯಾವಾಗ್ಲೂ ದೇ ಬೀನ್ ಲೈಕ್ ಒಂಥರ ನಮ್ಗೆ ಕತ್ತಿನ ಪಟ್ಟಿ ಇಟ್ಕೊಂಡೇ ಆಡಿಸ್ದಂಗೆ ನಾಪ್ಕ ಇರೋದು. ದೇ ಬೀನ್ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ ಗಳಲ್ಲಿ ಗೆದ್ದಿಲ್ಲ ಅವ್ರಿಗೆ. ಆಮೇಲೆ ಈ ತರ ಈ ಟೆಸ್ಟ್ ಅಲ್ಲೂ ಯಾವತ್ತು ಅಂದ್ರೆ ಇಂಡಿಯಾ ಡಾಮಿನೇಟ್ ಮಾಡಿದ್ವಿ, ಅಲ್ಲೋದಾಗಂತೂ ನಾವು ಡಾಮಿನೇಟ್ ಮಾಡಿದ್ ನೋಡೇ ಇಲ್ಲ. ಸೊ ನ್ಯೂಜಿಲೆಂಡ್ ಇಸ್ ಆಲ್ವೇಸ್ ಬೀನ್ ದಟ್ ಥಾರ್ನ್ ಇನ್ ದ ರಾಂಗ್ ಪ್ಲೇಸ್ ಫಾರ್ ಇಂಡಿಯಾ. ಸಮ್ ಚಾಂಪಿಯನ್ಸ್ ಟ್ರೋಫಿನೂ ಅಷ್ಟೇ, ಯಾವ್ದೋ ಒಂದು ನೈರೋಬಿಲ್ ಅನ್ಸುತ್ತಲ್ಲ. ಸೊ ಚೆನ್ನಾಗಿ ಆಡ್ಕೊಂಡ್ ಬಂದ್ರು ಅಂಡ್ ದೆನ್ ದೇ ವರ್ ದ ಸ್ಪಾಯ್ಲ್ ಸ್ಪೋರ್ಟ್. ಸೊ ಹಂಗೆ ದೇ ಹ್ಯಾವ್ ಆಲ್ವೇಸ್ ಬೀನ್ a very tough competitor, especially for India. Absolutely. ಮತ್ತೆ ಯಾವ್ದೋ ಸ್ಟಾರ್ಟ್ ನೋಡ್ತಾ ಇದ್ದೆ, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ದಿಸ್ ಇಸ್ ದ 3rd ಲಾಸ್ ಇನ್ ಇಂಡಿಯಾ. ಅಂಡ್ ಇಟ್ ಸೋ ಹ್ಯಾಪನ್ಸ್, ಒಂಥರ ಕೋಇನ್ಸಿಡೆನ್ಸ್ ಏನೋ, ಎಲ್ಲ ಫಸ್ಟ್ ಗೇಮ್ ಲಾಸ್ ಗಳಾಗಿರೋದು. ಐ ಥಿಂಕ್ ಇಟ್ ವಾಸ್ ಸೌತ್ ಆಫ್ರಿಕಾ ಒಂದು ಸೀರೀಸ್ ಅಲ್ಲೂ ಫಸ್ಟ್ ಗೇಮ್ ಲಾಸ್, ಇಂಗ್ಲೆಂಡ್ ಮೇಲೂ ಫಸ್ಟ್ ಗೇಮ್ ಲಾಸ್, ನ್ಯೂಜಿಲೆಂಡ್ ಮೇಲೂ. ಒಳ್ಳೇದೇನು ಅಂತಂದ್ರೆ ಎವ್ರಿ ಅದರ್, ಐ ಮೀನ್ ಆಫ್ಟರ್ ದಟ್ ಎವ್ರಿ ಮ್ಯಾಚ್ ದೇ ಹ್ಯಾವ್ ಎಂಡೆಡ್ ಅಪ್ ವಿನ್ನಿಂಗ್ ಅಂಡ್ ವಿನ್ನಿಂಗ್ ದಿ ಓವರ್ ಆಲ್ ಇದು ಸೀರೀಸ್. ಸೊ ವಿಚ್ ಇಸ್ ಅ ಗುಡ್ ಸೈನ್. ಸೊ ಸ್ಟ್ರೈಟ್ ಅವೇ ಡೈವ್ ಮಾಡ್ಬೋಣಪ್ಪ ಟಾಪಿಕ್ ಅಲ್ಲಿ. ಐ ಮೀನ್ ರೋಹಿತ್ ಶರ್ಮಾನು ಫಸ್ಟ್ ಡೇ ಟಾಸ್ ಗೆದ್ಮೇಲೆ ಬ್ಯಾಟಿಂಗ್ ತಗೊಂಡ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ, ಹೌದು ನನ್ನ ಕಡೆಯಿಂದ ಪಿಚ್ ರೀಡ್ ಮಾಡೋ ಮಿಸ್ಟೇಕ್ ಆಯ್ತು,
ಸರಿ ರೀಡ್ ಮಾಡಿಲ್ಲ, ಫ್ಲಾಟ್ ಪಿಚ್ ಅನ್ಕೊಂಡ್ವಿ, ಇರ್ಲಿಲ್ಲ ಆ ತರ ಅಂತ ಬಂದು ಕನ್ಫೆಸ್ ಮಾಡ್ಕೊಂಡ್ರು. ವೆರಿ ಗುಡ್, ಅಟ್ಲೀಸ್ಟ್ ಬಂದ್ ಮಾಡಿದ್ರು, ಆಯ್ತು. ಬಟ್ ನನ್ ಪಾಯಿಂಟ್ ಏನು ಅಂತಂದ್ರೆ, ಕನ್ಸಿಡರಿಂಗ್ ದ ಡೈನಾಮಿಕ್ಸ್ ಆಫ್ WTC, ಕನ್ಸಿಡರಿಂಗ್ ದ ಅಮೌಂಟ್ ಆಫ್, ಇವಾಗ ಇವಾಗ ನಾವು ಲೋಕಲ್ ಕ್ರಿಕೆಟ್ ಆಡೋರು 2 ದಿನ ಮಳೆ ಹೊಡೆದಿದೆ, ಪಿಚ್ ಕವರ್ ಆಗಿದೆ, ಸನ್ ಬಿದ್ದಿಲ್ಲ ಅಂದ ತಕ್ಷಣ ಆಟೋಮ್ಯಾಟಿಕ್ ಆಗಿ ನಾವು ಏನ್ ಮಾಡ್ತೀವಿ ಹೇಳೋ, ಟಾಸ್ ಗೆದ್ರೆ ಬೌಲಿಂಗ್ಗೆ ತಗೊಳ್ಳೋದು. ಆ ತರ ಇದ್ದಾಗ ಈ ಸ್ಟೇಜ್ ಅಲ್ಲಿ ಈ ತರ ಎರರ್ ಮಾಡ್ಬಿಟ್ಟು ನಾವು ಬಂದ್ಬಿಟ್ಟು ಬಿಡುಗರು, ಮಿಸ್ಟೇಕ್ಸ್ ಎಲ್ಲರಿಂದನೂ ಆಗತ್ತೆ, ನಾವು ಮಾಡಿದೀವಿ ಅಂತ ಹೇಳ್ಕೊಡೋದು ಎಷ್ಟು ಅಕ್ಸೆಪ್ಟಬಲ್ ಆಗಿದೆ ಅಂತ. ಐ ಮೀನ್, ನನಗೆ ಮೇನ್ ಇನ್ನೊಂದು ಏನ್ ಗೊತ್ತಾ, ಇದೇ ಮಿಸ್ಟೇಕ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲಿ ಏನಾರ ಆಗಿದ್ರೆ ಇಷ್ಟೊತ್ತಿಗೆ ಮೀಡಿಯಾ ಅವರು ಅವನನ್ನ ಅಗದು ಉಗದು ಹಾಳು ಮಾಡಿ ಎಲ್ಲ ಬಿಟ್ಟಾಕ್ಬಿಟ್ರು ಅವರು. ಜಸ್ಟ್ ಬಿಕಾಸ್ ಇಟ್ ಈಸ್ ರೋಹಿತ್ ಶರ್ಮಾ. ಅಂಡ್ ಎಸ್, ಅಫ್ ಕೋರ್ಸ್, ನಥಿಂಗ್ ಅಗೇನ್ಸ್ಟ್ ಹಿಮ್, ಪಾಪ ಈಸ್ ಬೀನ್ ಎ ಗ್ರೇಟ್ ಲೀಡರ್, ನೋ ಡೌಟ್ ಅಬೌಟ್ ಇಟ್. ಮಿಸ್ಟೇಕ್ ಆಗಿರೋದ್ರಿಂದ ರೋಹಿತ್ ಶರ್ಮಾ ಕಡೆಯಿಂದ ಐ ಥಿಂಕ್ ಮೀಡಿಯಾ ಇಸ್ ಬೀನ್ ವೆರಿ ಲಿಟಲ್ ಮೋರ್ ಫ್ರೆಂಡ್ಲಿಯರ್ ಟುವರ್ಡ್ಸ್ ಹಿಮ್. ಬಟ್ ಈ ಸ್ಟೇಜ್ ಅಲ್ಲಿ, ಈ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ತರ ಒಂಥರ ಮಿಸ್ಟೇಕ್ಸ್ ಆಗತ್ತೆ. ಏನೋ ಯಾವ್ದೋ ನಾನು ಫ್ಲಾಟ್ ಪಿಚ್ ಅನ್ಕೊಂಡಿದ್ದೆ, ಕುಲ್ದೀಪ್ ನಡೆಸಿದೆ, ಅದಕ್ಕೆ ಇದೇನೋ ಬೇರೆ ಇದಕ್ಕೆ ಆಕಾಶ್ ದೀಪನ್ ಮಿಸ್ ಮಾಡೋದು, ಆತರ ಓಕೆ ಗುರು, ಆತರ ಮಿಸ್ಟೇಕ್ಸ್ ಗಳು ಆಗತ್ತೆ. ಏನೋ ನಾನು ಯಾರನೋ ವಿರಾಟ್ ಕೊಹ್ಲಿ ನಂಬರ್ 3 ಇನ್ಯಾರು KL ರಾಹುಲ್ ಬದಲು ಅವನನ್ನ ಕಳಿಸ್ದೆ, ಆ ತರ ಮಿಸ್ಟೇಕ್ ಗಳು ಆಗತ್ ಸಹಜ, ಓಕೆ, ಏನೋ ಒಂದು ಗಟ್ ಫೀಲಿಂಗ್ ಅಲ್ಲಿ ಹೋಗಿರ್ತೀವಿ ಅಂತ. ಬಟ್ ಈ ತರ ಬ್ಲಂಡರ್ಗಳು, ಹೌ ಬಿಗ್ ಇಟ್ ಟರ್ನ್ಡ್ ಔಟ್ ಟು ಬಿ ಇನ್ ದ ಹೋಲ್ ಇವೆಂಟ್ ಆಫ್ ಥಿಂಗ್ಸ್. Imagine if we were bowling, the result would have been totally different by now. Okay. Oh yes. So correct. What is your take? Ninge ansate, is it justified for him to just come out and say ನನ್ನ ಕಡೆಯಿಂದ ಮಿಸ್ಟೇಕ್ ಆಯ್ತು ಬಿಟ್ಬಿಡಿ? Oh, I mean definitely justify ಮಾಡಕಂತೂ ಆಗಲ್ಲ ಅಲ್ವಾ. ಸೊ ಬಿಕಾಸ್ ಯಾರೇ ಆಗ್ಲಿ, ನಾನು ಫಸ್ಟ್ ನೋಡಿದ ತಕ್ಷಣ ನಿಂಗೆ ಮೆಸೇಜ್ ಮಾಡಿದೆ, ರಿಯಲಿ ಅವ್ರು ಬೌಲಿಂಗ್ ಮಾಡ್ತಾ ಇಲ್ವಾ ಅಂದ್ರೆ ಏನ್, ವಾಟ್ ಇಸ್ ದಟ್ ಥಾಟ್ ಪ್ರಾಸೆಸ್? ಕವರ್ ಆಗಿತ್ತು, ಕವರ್ ಆಗಿರೋದಿಕ್ಕೆ ಕೆಳಗಡೆ ಇನ್ನೂ ಎಲ್ಲ ಡ್ರೈ ಆಗಿರುತ್ತೆ, ಅದಕ್ಕೋಸ್ಕರ ನಾವು ಮಾಡ್ತಿದಾರ ಅಂತ ನಾನು ನಿನ್ ಕೇಳ್ದೆ. ಅಂಡ್ ಆಬ್ವಿಯಸ್ಲಿ ಎಲ್ಲಾರ ಐಬ್ರೋಸ್ನು ರೇಸ್ ಆಗಿರುತ್ತೆ. ಏನಪ್ಪಾ ಮಾಡಿದ್ರು, ಏನ್ ಬ್ರೈನ್ ಫೇಡ್ ಮೂವ್ಮೆಂಟ್ ಅದು? ಆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಮುಂಚೆ ತರ ಏನ್ ಆಯ್ತಪ್ಪ, ಕ್ಯಾಪ್ಟನ್ ಒಬ್ನೇ ಯಾರೋ ಒಬ್ಬ ಮ್ಯಾನೇಜರ್ ಕೋಚ್ ಇರ್ತಾನೆ, ಏನೋ ಆಯ್ತು ಅಂತ ಹೇಳೋದಿಕ್ಕೆ. ಇದು ಲೈಕ್ ಫುಲ್ ಎಂಟೈರ್ ಟೀಮ್ ಇರುತ್ತೆ. ಇಟ್ ಇಸ್ ಲೈಕ್ ಯುದ್ಧಕ್ಕೆ ಹೋದಾಗ ಹೆಂಗ್ ರೆಡಿ ಮಾಡಲ್ವಾ ಹಂಗಿರುತ್ತೆ ಎಲ್ಲಾ ಕಡೆದು. ಅವ್ರು ಅಷ್ಟೊಂದೆಲ್ಲ ಇಟ್ಕೊಂಡು ಈ ತರ ಮಾಡೋದಕ್ಕೆ ಆಬ್ವಿಯಸ್ಲಿ ಜಸ್ಟಿಫೈ ಅಂತೂ ಮಾಡೋದಿಕ್ ಆಗಲ್ಲ. ವೈಲ್ ಲೈಕ್ ಯು ಸೆಡ್, ಬಂದು ಆಯ್ತು ನಮ್ ತಪ್ಪಾಯ್ತು, ಮೇ ಬಿ ನಾನು ರಾಂಗ್ ಆಗಿ ರೀಡ್ ಮಾಡಿದ್ದೆ, ಅದೆಲ್ಲ ಓಕೆ. ಬಟ್ ಟು ದ ಪಾಯಿಂಟ್, ಐ ಆಮ್ ಶ್ಯೂರ್, ಸೊ ಇವಾಗ ಎಲ್ಲಾರ್ಗೂ ಅರ್ಥ ಆಗಿರುತ್ತೆ ದಟ್ ದಿಸ್ ಮೈಟ್ ಪ್ರೂವ್ ಅ ವೆರಿ ಕಾಸ್ಟ್ಲಿ ಲಾಸ್ ಫಾರ್ ಅಸ್ ಇಫ್ ದೇ ಡೋಂಟ್ ವಿನ್. ಲೈಕ್ ಆದಷ್ಟು ಕಡಿಮೆ ಮ್ಯಾಚಸ್ ಆಗ್ತಾ ಇದ್ದಾಗ, ನಂಬರ್ ಆಫ್ ಗೇಮ್ಸ್ ಜಾಸ್ತಿ ಗೆಲ್ಬೇಕು ಅಂದ ತಕ್ಷಣ ಯು ಆರ್ ಪುಟಿಂಗ್ ಪ್ರೆಷರ್ ಆನ್ ಯುವರ್ ಸೆಲ್ಫ್. ಲೆಟ್ಸ್ ಸೇ 8 ಮ್ಯಾಚ್ ಅಲ್ಲಿ 4 ಮ್ಯಾಚಸ್ ಅಂತಿತ್ತು, ಇವಾಗ 7 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ಆಗೋಯ್ತು. ಸೊ ದ ಪರ್ಸೆಂಟೇಜ್ ವಿನ್ ಆಗೋದು ಜಾಸ್ತಿ ಯಾವಾಗ ನಿಮ್ ಮೇಲೆ ಪ್ರೆಷರ್ ಬೀಳುತ್ತೆ, ಆಬ್ವಿಯಸ್ಲಿ ರಿಸಲ್ಟ್ಸ್ ಮೈಟ್ ಆಲ್ಸೋ ಅದೇ ತರ ಪ್ರೆಷರ್ ಬೀಳ್ಬೋದು. ಸೊ ಅಂಡ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ಐ ಥಿಂಕ್ ನೀನ್ ಕರೆಕ್ಟ್ ಆಗಿ ಹೇಳ್ದೆ ಅನ್ಸುತ್ತೆ, ಕೊಹ್ಲಿ ಏನಾದ್ರು ಮಾಡಿದ್ರೆ ಡೆಫಿನೆಟ್ಲಿ ಎಂಟೈರ್ ವರ್ಲ್ಡ್, ಇನ್ಫ್ಯಾಕ್ಟ್ ಸ್ವಲ್ಪ ಜನ 46 ಔಟ್ ಆದ ತಕ್ಷಣನು ಗೆಗ್ರಿದ್ರು ಆಲ್ರೆಡಿ. ಹಾಕದಲ್ಲ ಏನೋ ವೆನ್ ಡಯಾಗ್ರಾಮ್ ಗುರು, ಯಪ್ಪ ನನ್ಗೆ ಇದ್ರೆ ಎಷ್ಟು ಜನಕ್ಕೆ ಅದ್ ಯಾವ್ದಾನ ಇದ್ರೆ ಇಮೇಜಿಂಗ್ ಹಾಕ್ತೀನಿ. ವೆನ್ ಡಯಾಗ್ರಾಮ್ ಹಾಕಿದ್ರು, ಅದು ಏನೋ 36 ಆಲ್ ಔಟ್ ಆದಾಗ ಆಸ್ಟ್ರೇಲಿಯಾಲು ಕೊಹ್ಲಿ ಇದ್ದ, 46 ಆಲ್ ಔಟ್ ಆದಾಗ್ಲೂ ಕೊಹ್ಲಿ ಇದ್ದ ಚಿನ್ನಸ್ವಾಮಿಲಿ, RCB 49 ಆಲ್ ಔಟ್ ಆದಾಗ್ಲೂ ಕೊಹ್ಲಿ ಇದ್ದ. ಕೊಹ್ಲಿನೇ ಕಾಮನ್ ಫ್ಯಾಕ್ಟರ್ ಅಂತ. ಅಂದ್ರೆ ಏನ್ ಮಾಡಿದ್ರು ಏನಾದ್ರು ಒಂದ್ ಹಾಕ್ಬೇಕು ಅಲ್ವಾ. ಸೀರಿಯಸ್ಲಿ ಅದ್ ಏನಕ್ಕೆ ಮಾಡ್ತಾರೆ ಅಂತ, ಆರ್ ದೇ ಸೋ ಜೆಲಸ್ ಆಫ್ ಆಲ್ ವಾಟ್ ಹಿ ಹಸ್ ಡನ್, ಆರ್ ಅವ್ರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅವ್ರು ದುಡ್ಡು ಮಾಡ್ಬೋದು ಅಂತನಾ? ಸೀರಿಯಸ್ಲಿ ಐ ಡೋಂಟ್ ನೋ. ಸುಮ್ನೆ ಎಲ್ಲದಕ್ಕೂ ಟಾಪಿಕ್ ನ ತಗೊಂಬಂದ್ ಮಧ್ಯದಲ್ಲಿ ಹಾಕ್ತಾರೆ. ಐ ಆಮ್ ಶೋರ್ ಹ್ಯಾಟ್ಸ್ ಆಫ್ ಟು ಹಿಮ್, ಹೌ ಹಿ ಹಸ್ ಹ್ಯಾಂಡಲ್ಡ್ ಆಲ್ ದೀಸ್ ಇಯರ್ಸ್. ಅಂಡ್ ನೋ ಅದರ್. ಸುಮಾರು ಜನ ದೇ ಆರ್ ನಾಟ್ ವೆರಿ ಅಪ್ಸೆಟ್ ಸೇಯಿಂಗ್ ದಟ್ ಏನೋ ಕ್ರಿಕೆಟ್ ಇವಾಗ ನೋಡಿದ್ರೆ ಏನೋ ದೇರ್ ಆರ್ ಲಾಟ್ ಆಫ್ ರೂಮರ್ಸ್ ದಟ್ ಕೊಹ್ಲಿ ಇಸ್ ಪ್ರಾಬ್ಲಿ ಗೆಟಿಂಗ್ ಸೆಟಲ್ಡ್ ಇನ್ ಲಂಡನ್ ಅಂಡ್ ಈಸ್ ನಾಟ್ ಗೋನ್ ಟು ಸ್ಟೇ ಇನ್ ಇಂಡಿಯಾ ಅಂತ ಎಲ್ಲ ಕೇಳ್ಪಡ್ತಾ ಇದೆ. ಏನು ಅಂತ ಗ್ರೇಟ್ ಸಚಿನ್ಲೇನೆ ಆಡ್ಬಿಟ್ಟು ಒಂಥರ ಇದಕ್ಕೋಸ್ಕರ ಇಲ್ವಾ, ಇಂಡಿಯಾನ್ ಉದ್ಧಾರ ಮಾಡಕ್ ಇರ್ಬೇಕಾಗಿತ್ತು ಅಂತ ಸುಮಾರು ಜನ ಮಾತಾಡಿದ್ದಾರೆ. ಎಷ್ಟು ಜನ ಮೀಡಿಯಾ ಅವರು, ಎಷ್ಟೋ ಜನ ಅವ್ರನ್ನೇ ಸಪೋರ್ಟ್ ಮಾಡಲ್ಲ. ಏನಕ್ಕೆ ಇರ್ತಾನೆ ಹೇಳೋ, ಅವ್ನ್ ಕ್ರಿಕೆಟ್ ಆಯ್ತು ಅದೇ ಅನ್ಸ್ತಾರತ್ತೆ. Yeah, true. And again, coming back to the topic, it was a blunder. ಎಲ್ಲ ಎಷ್ಟೊಂದ್ ಜನ ನನ್ ಮಾತಾಡೋದ್ ಕೇಳಿದ್ದೆ, ಏನಪ್ಪಾ ಹಂಗಂದ್ರೆ ಟಾಸ್ ಲೂಸ್ ಆಗಿದ್ರೆ
ಅವಾಗ ಅಕಸ್ಮಾತ್ ನ್ಯೂಜಿಲೆಂಡ್ ಏನಾದ್ರು ಬೌಲಿಂಗ್ ತಗೊಂಡಿದ್ರೆ ಎಕ್ಸ್ಪೋಸ್ ಆಗ್ತಿರ್ಲಿಲ್ವಾ ಅಂತ. ಲೂಸ್ ಆಗ್ಲಿಲ್ವಲ್ಲ ಟಾಸ್. ದಟ್ ಇಸ್ ವೈ ಟಾಸ್ ಇಸ್ ದೇರ್ ಟು ಗಿವ್ ಯು ದಟ್ ಅಡ್ವಾಂಟೇಜ್ ಅಲ್ವಾ. ನನ್ ಕಡೆ ನನ್ಗೆ ಏನ್ ಬೇಕು ಅದನ್ನ ತಗೊಳೋದಿಕ್ಕೆ. ಟಾಸ್ ಸೋತಿದ್ರೆ ಹಂಗ್ ಬರ್ಬೋದಿತ್ತಲ್ವಾ ಅನ್ನೋದು ಸೆಕೆಂಡರಿ. ಇಲ್ಲಿ ಟಾಸ್ ಗೆದ್ದಿದ್ದಾರೆ. ಟಾಸ್ ಗೆದ್ದ ತಕ್ಷಣ ಐ ಹ್ಯಾಡ್ ದಟ್ ಅಡ್ವಾಂಟೇಜ್ ಆಫ್ ಟೇಕಿಂಗ್ advantage of the situation, taking advantage of the weather, everything. Allu ಮಾಡದೇ ಇದ್ರೆ you have to be criticized, and definitely they have to, while they have accepted, but it is going to cost us a lot. Yeah, true. ಓಕೆ, ಸೊ ಆಯ್ತು, ಟಾಸ್ ಲೂಸ್ ಆಯ್ತು, 46 ಆಲ್ ಔಟ್ ಆದ್ರು. ಆಕ್ಚುಲಿ ನೀನ್ ನೋಡಿದ್ರೆ ಪರ್ಟಿಕ್ಯುಲರ್ ಬೌಲಿಂಗು, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ನ್ಯೂಜಿಲೆಂಡ್ ಬೌಲರ್ಸ್ ಗುರು. ಒಂದು ಏನು ಅಂದ್ರೆ ಆ ರೈಟ್ ಏರಿಯಾಸ್, ಒಂದು ಟಾಸ್ ಗೆಲ್ಲದಿದೆ, ಪಿಚ್ ಅಸಿಸ್ಟ್ ಇದೆ, ಎಲ್ಲ ಇದೆ. ಆ ರೈಟ್ ಏರಿಯಾಸ್ ಹೊಡಿದ್ರು, ಒಂದು ಬಾಲ್ ಮುಂದೆ ಹಾಕಿ ಇದೇ ಇಲ್ಲ, ಗುಡ್ ಲೆಂತ್ ಇಂದ ಅದಲ್ಲೇ ಹಾಕಿ ಅವ್ರೇನು 46 ಹೊಡೆಯೋದು ಏನು ಒಂದು 10 ಓವರ್ ಏನು ಅಲೌಟ್ ಮಾಡಿಲ್ಲ. ಆಲ್ಮೋಸ್ಟ್ 40 ಓವರ್ಸ್ ಆಡಿಯಾರ ಅವರು. 35 ಸೊ 35 to 40 ಓವರ್ಸ್ ಕನ್ಸಿಸ್ಟೆಂಟ್ ಆಗಿ ಬೌಲಿಂಗ್ ಹಾಕಿ, ಅಂಡ್ ಎವ್ರಿ ಟೈಮ್ ಯಾರಾನ ಹೊಸ ಬೌಲರ್ ಬಂದ್ರೆ ಅದು ಇಂಡಿಯಾ ಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಅಲ್ವಾ. ಏನ್ ಆಗ್ತಾವ ನಾವು ವಿಲಿಯಂ ಮೂರಕ್ಕೂ. ಸೀರಿಯಸ್ಲಿ ನಾವು ವಿಶಾಲ ಹೃದಯದವರು ಅಂತ ಹೇಳ್ತೀವಲ್ಲ, ಬಂದವ್ರಿಗೆಲ್ಲ ವಿಕೆಟ್ ಕೊಟ್ಟು ಕಳಿಸ್ತೀವಿ. ಒಂಥರ ನಮ್ ಸಚಿನ್ ಆತರ ನೋಡಕ್ಕೆ ಹಿಂಗಿದ್ದು, ಇವಾಗ ವಿರಾಟ್ ಕೊಹ್ಲಿ ಆಗ್ಬಿಟ್ಟಿದೆ, ಹೊಸಬ್ರು ಬಂದ ತಕ್ಷಣ ವಿಕೆಟ್. ಅದು another very good point ಅದು. ಸೊ ವೈಲ್ ಕ್ರೆಡಿಟ್ ಟು ನ್ಯೂಜಿಲೆಂಡ್, ಅಷ್ಟು ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರು. ಅಂಡ್ ಕ್ಯಾಚಿಂಗ್, ದೇರ್ ಕ್ಯಾಚಿಂಗ್ ವಾಸ್ ಅನ್ಬಿಲೀವಬಲ್. ಸೊ ದೇ ಕಾಟ್ ನ್ಯೂಜಿಲೆಂಡ್ ಫೀಲ್ಡಿಂಗ್. ಅವನ ಗ್ಲೆನ್ ಫಿಲಿಪ್ಸ್ ಅಂತ ಅವನ ಅದ್ ಏನ್ ಕಾಲ್ಗೆ ಅದೇನ್ ಚಕ್ರ ಹಾಕೊಂಡಿರ್ತಾನೆ, ಅದು ಎಲ್ಲಿಂದ ಎಗರ್ತಾನೆ. He proved out to be a game changer for sure. ಮಾತಾಡೋಣ ಮುಂದಕ್ಕೆ when we further talk about the match. But so credit to New Zealand bowling ಗೆ and extraordinary fielding, and that was the difference ಅನ್ಸುತ್ತೆ. Maybe second our innings ಅಲ್ಲಿ we could have restricted them a little more, lesser than whatever they scored, 400 plus. So ಬಟ್ ಅನದರ್ ಪಾಯಿಂಟ್ ನೀನ್ ಹೇಳ್ತಿದ್ದು, ಹೊಸಬ್ರು ಬೌಲರ್ ಬಂದ ತಕ್ಷಣ ನಾವು ಕೊಡ್ತೀವಿ ಅಂತ. ಅದು ಐ ಹ್ಯಾವ್ ನೋಟಿಸ್ಡ್, ಇಸ್ ಇಟ್ ಇನ್ ಅವರ್ ಮೈಂಡ್ ಸೆಟ್ ಅಂದ್ರೆ ನಮ್ದು ಇಂಡಿಯನ್ ಮೆಂಟಾಲಿಟಿನ ಅಂತ. ಏನಕ್ಕೆ ಅಂದ್ರೆ ನಾವು ಯಾವಾಗ್ಲಾದ್ರೂ ವೆನ್ ವಿ ಪ್ಲೇ ಅಲ್ವಾ, ಈವನ್ ಇಫ್ ಇಟ್ಸ್ ಅ ಲೋಕಲ್ ಕ್ರಿಕೆಟ್ ಮಾಡಿದಾಗೆಲ್ಲ ಯಾರಾದ್ರೂ ಒಬ್ರು ಹೊಸಬ್ರು ಬರ್ತಿದ್ದಾರೆ ಅಂದ್ರೆ ಏನು ಹೊಸಬ ಅಲ್ವಾ, ತೆಗೆದು ಪಾರ್ಸಾಕೋಣ ಅಂತ ಮೈಂಡ್ ಸೆಟ್ ಬರುತ್ತೆ. ಇಲ್ಲೂ ಅದೇ ಮೈಂಡ್ ಸೆಟ್, ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಅದೇ ತರನಾ. ಹೊಸಬ್ರು ಬಂದ ತಕ್ಷಣ ಇವನ್ ಹೊಸಬ ತಾನೇ, ನಾವೇನ್ ಔಟ್ ಆಗಲ್ಲ, ಡಾಮಿನೇಟ್ ಮಾಡ್ಬೇಡ ಅಂತ ಹೋಗ್ತೀವಿ, ಅಲ್ಲೇ ಇಡುತ್ತೀವಿ. So should there be a different approach? Is it our Indian mindset, or I don't know, maybe they are really good. Obviously they are good. ಚೆನ್ನಾಗಿ ಆಗಿರೋದಕ್ಕೆ ನ್ಯಾಷನಲ್ ಟೀಮ್ ಬಂದಿರ್ತಾರೆ. ಬಟ್ ನನ್ಗೇನೋ ಅನ್ಸುತ್ತೆ, ನಾವು ಹಿಂಗೆ ಥಿಂಕ್ ಮಾಡ್ತಾ ಇದ್ವಿ, ಆ ಥಿಂಕಿಂಗ್ ಅಲ್ಲೂ ಹಂಗೆ ಇದೆಯಾ ಅಂತ. ಅಲ್ಲ ದರ್ಶಿ, ಥಿಂಕಿಂಗ್ ಒಂದ್ ಪಾಯಿಂಟ್ ಆ ಕಡೆ ಇಟ್ರೆ, ನಾನ್ ಹೇಳೋದು ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಿಸ್ ಸೋ ಕಾಲ್ಡ್ ಸಪೋರ್ಟ್ ಸ್ಟಾಫ್ ಅಲ್ಲ, ವೆನ್ ಯು ನೋ ದಟ್ ದ ಟೀಮ್ ಇಸ್ ಅನೌನ್ಸಿಂಗ್ ವಿಲಿಯಂ ಓವರ್ಹೂಕ್ ಅಂತ, ಇಟ್ಸ್ ನಾಟ್ ಲೈಕ್ ಈಸ್ ಜಸ್ಟ್ ಎಲ್ಲೋ ಒಂಥರ ರೋಡಿಂದ ಎತ್ಕೊಂಡ್ ಬಂದಿರೋ ತರ ಅಂತೂ ಇರಲ್ಲ ಗುರು. ಸಾಕಷ್ಟು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿರ್ತಾನಲ್ಲಿ, ಅದ್ರಲ್ದಂಗೆ ಅವ್ರದ್ದೇನೋ T20 ಲೀಗ್ಗಳಿರತ್ತೆ, ಏನ್ ಆಡಿರ್ತಾನೆ, ಏನ್ ಮಾಡ್ತಾನೆ, ಅವ್ನ್ ಏನು ಅಂತ ಒಂದ್ ಸ್ವಲ್ಪ ಆದ್ರೂ ಐ ಆಮ್ ಹೋಪಿಂಗ್ ದಟ್ ದೇ ವುಡ್ ಹವ್ ಡನ್ ಸಮ್ ಬಿಟ್ ಆಫ್ ಅನಾಲಿಸಿಸ್ ಆನ್ ದಿಸ್ ನ್ಯೂ ಬೌಲರ್, ಸೀಯಿಂಗ್ ವಾಟ್ ಆರ್ ಹಿಸ್ ಸ್ಟ್ರೆಂತ್ಸ್, ಏನ್ ಮಾಡ್ತಾರೆ ಏನು ಅಂದ್ರೆ. ಅಂಡ್ ಫೀಲ್ಡಿಂಗ್ ನಿಲ್ಸ್ಕೊಂಡು ಪ್ರಿಸಿಷನ್ ಆಗಿ ಅಲ್ಲಲ್ಲೇ ಔಟ್ ಮಾಡ್ತಾ ಇದ್ರಲ್ಲ ಗುರು. ನೆಗೆಟಿವ್ ಮಾಡಕ್ ಆಗ್ಲಿಲ್ವಾ ನಮ್ಗೆ ಏನು ಅಂತ. ಲೆಗ್ ಸ್ಲಿಪ್ ನಿಲ್ಸ್ಕೊಂಡ, ಕೊಹ್ಲಿಗೆ ಅಲ್ಲೇ ಆಗ್ದ, ಅವ್ನ್ಗೆ ಏನ್ ಕಟ್ಟಾಯ್ತು ಸಿಕ್ಕಾಪಟ್ಟೆ, ಬಾಲ್ ಏನು ಮಾಡಕ್ ಆಗ್ತಾ ಇರಲ್ಲ, ಅವನೇನ್ ಅದು ಇನ್ಸ್ಟಂಟೇನಿಯಸ್ ಆಗಿ ಹೋಗುತ್ತೆ. ಕೆಲವು ಔಟ್ಗಳು ಲೈಕ್ ರೋಹಿತ್ ಶರ್ಮಾನು ಡಾಮಿನೇಟ್ ಮಾಡಕ್ ಮಾಡಿದ್ರು ಆಗ್ಲಿಲ್ಲ. KL ರಾಹುಲ್ದು ಒಂದು ಡಿಸ್ಮಿಸಲ್ ಫಸ್ಟ್ ಇನ್ನಿಂಗ್ಸ್ ನೋಡಿದ್ರೆ ಬೇಜಾರಾಗತ್ತೆ. ಬಟ್ ಓವರ್ ಆಲ್ ಎನಿವೇ ಸುಮಾರು ಜನದ್ ನೋಡಿದ್ರೆ ಬೇಜಾರಾಗತ್ತೆ, ರೈಟ್? ಸೊ ಆಯ್ತು, ಫಸ್ಟ್ ಇನ್ನಿಂಗ್ಸ್. ಐ ಮೀನ್ ಇನ್ನ ಏನಾದ್ರು ಹೇಳೋದಿದ್ಯಾ ಅಬೌಟ್ ಮ್ಯಾಟ್ ಹೆನ್ರಿ? ಹೌ he picked up, I think he is the 5th bowler for New Zealand who has taken 100 wickets ಅನ್ಸುತ್ತೆ. So congratulations to him too. He's been one of their very consistent bowler. After Neil Wagner ಹೋದ್ಮೇಲೆ I think Matt Henry has sealed his space. He's been very consistent. All formats. Yeah, all formats. And for him to come and pick up a 5-4 in India, in subcontinent, is of course, pitch assist ಏನೇ ಇದ್ರೂ, for him to consistently bowl those line and lengths, amazing. So kudos to him. And ಇನ್ನೇನಿಲ್ಲ, I think first innings was obviously result of we not making advantage of the conditions ಅಷ್ಟೇ. ಸೊ ಇನ್ನೇನ್ ಹೇಳೋದಾಗುತ್ತೆ.
ಎಷ್ಟು ಬೇಗ ಈಸ್ ಔಟ್ ಆಗೋಯ್ತು. ಐ ಥಿಂಕ್ ಬೈ ಸೆಕೆಂಡ್ ಸೆಷನ್ನೇ ಪಿಚ್ ವಾಸ್ ಆಲ್ಮೋಸ್ಟ್ ಈಸ್ಡ್ ಔಟ್. ಅವ್ನು ಬಂದಂಗೆ ಅವನೇನ ಡೆವಾನ್ ಕಾನ್ವೆ ಹೊಡೆದ ಗುರು ಪಾಸ್ ಸರಿ ಒಳ್ಳೆ T20 ಮಾಡಲ್ Serious. ಅಂಡ್ ಆಬ್ವಿಯಸ್ಲಿ ಹಿ ಇಸ್ ಅ ಕ್ವಾಲಿಟಿ ಬ್ಯಾಟ್ಸ್ಮನ್. ಅದು ಅಲ್ಲಿ ಅವ್ನ ಇನ್ನಿಂಗ್ಸ್ ಅಲ್ಲಿ ಕಾಣ್ತಾ ಇತ್ತು. ಅಂಡ್ ಅನದರ್ ಅದು ಒಂದು ಪಾಯಿಂಟ್ ಹೇಳಿದ್ರು, ದ ರೀಸನ್ ವೈ ವಿ ವಾಂಟೆಡ್ ಟು ಬ್ಯಾಟ್, ವಿ ನ್ಯೂ ಇಟ್ ವಾಸ್ ಅ ಫ್ಲಾಟ್ ವಿಕೆಟ್, ಬಟ್ ಸ್ವಲ್ಪ 1-2-3 hours ನಾವು ನೆಗೆಟ್ ಮಾಡ್ಬೇಕಿತ್ತು ಅಂತ. ಆ 2-3 hours ನೆಗೆಟ್ ಮಾಡೋ ಅಂತ ಕಂಡೀಷನ್ ಇರ್ಲಿಲ್ಲ. ಅದು 2-3 hours ಅಲ್ಲೇ ಆಗೇ ಹೋಯ್ತು. ಸೊ ದಟ್ ವಾಸ್ ಎ ಟಫ್ ಕಾಲ್. ಅಂಡ್ ಆಬ್ವಿಯಸ್ಲಿ ಅದಾದ್ಮೇಲೆ ಡೆವನ್ ಕಾನ್ವೆ ಆಗಿರ್ಬೋದು, ಅಂಡ್ ದೆನ್ ರಚಿನ್ ರವೀಂದ್ರ, ಮ್ಯಾನ್, ಆಲ್ ಕ್ರೆಡಿಟ್ ಟು ಹಿಮ್. ಕ್ಲಾಸಿಕ್ ಗುರು. ಆ ತರ ನಾನು ಸ್ಟ್ರೋಕ್ ಪ್ಲೇ, ಇಟ್ಸ್ ಬೀನ್ ಅ ವೈಲ್ ಐ ಹ್ಯಾವ್ ಸೀನ್ ಇನ್ ಎನಿ ಪ್ಲೇಯರ್. ಓ ಮೈ ಗಾಡ್, ಸಚ್ ಈಸ್ ಆ ರಿಸ್ಟ್ ವರ್ಕ್ ಅಂಡ್ 360 ಡಿಗ್ರಿನೂ ಆಡ್ದ ಗುರು. ಒಂಥರ ಈ ಡಿಡ್ ನಾಟ್ ಇವನ್ ಲುಕ್ ಒಂಥರ ಸ್ವಲ್ಪನೂ ಅನ್ಕಂಫರ್ಟಬಲ್ ಇರ್ಲೇ ಇರಲಿಲ್ಲ. ಈಸ್ ಲೈಕ್ ಐ ಆಮ್ ಓನಿಂಗ್ ದಿ ಸ್ಟೇಜ್ ಗುರು. ಯಾವ್ದಾನ ಒಂಥರ ಹಿಂಗ ಬಾಡಿ ಬೀಟ್ ಆಗಿದ್ದು ಕಾನ್ಸ್ಟೆಂಟ್ ಆಗಿ ನೋಡ್ಲೇ ಇಲ್ಲ. ಇವಾಸ್ ಎಲ್ಲ ಮಿಡ್ಲು ಒಂಥರ ಏನ್ ಕ್ಲಿಯರ್ ಆಗಿ ಪರ್ಫೆಕ್ಟ್ ಶಾಟ್ಸ್. ಆ ಬ್ಯಾಟ್ ಅಲ್ಲಿ ಹೊಡೆದಾಗ್ಲೂ ಏನ್ ಸೌಂಡ್ ಕೇಳಿಸ್ತಾ ಇತ್ತು, ಸಖತ್. ಐ ಮೀನ್ ಈಸ್ ಒನ್ ಟು ವಾಚ್ ಔಟ್ ಫಾರ್. ಅಂಡ್ ನಾವೇ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಹೆಂಗೆ ಅಂದ್ರೆ ಇಫ್ ಸೇಮ್ ರಚಿನ್ ರವೀಂದ್ರ ವಾಸ್ ಇನ್ ಇಂಡಿಯಾನ, ಐ ಆಮ್ ಡೌಟ್ಫುಲ್ ವೆದರ್ ಹಿ ವುಡ್ ಮೇಕ್ ಇಟ್ ಸೈಡ್ ಅಂತ. Absolutely. I think that is a problem with India. Lot of talent. ನಿನ್ಗೆ ಆಪರ್ಚುನಿಟೀಸ್ ಇವಾಗ ಏನೋ ಮೂರ್ ಫಾರ್ಮ್ಯಾಟ್ಗೆ ಮೂರ್ ಡಿಫ್ರೆಂಟ್ ಟೀಮ್ ಮಾಡ್ತಿರೋದ್ರಿಂದ, ಬೇರೆ ಲೀಗ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟ್ಯಾಲೆಂಟ್ ನ ನೋಡಕ್ ನಮಗೂ ಬರ್ತಿದೆ. ಮುಂಚೆ ತರ ಆಗ್ಬಿಟ್ಟಿದ್ರೆ 3 ಟೀಮ್ ಆಲ್ಮೋಸ್ಟ್ ಏನು ಚೇಂಜಸ್ ಇರ್ತಿರ್ಲಿಲ್ಲ. ಆ 15 ಜನ ನಿನ್ ಟ್ಯಾಲೆಂಟ್ ದಿಸ್ ಇಸ್ ಲೈಕ್ 130 crore ಪೀಪಲ್ ನೇಷನ್. ಸೊ ಆಬ್ವಿಯಸ್ಲಿ ಏನಂತ ಮಾಡ್ತೀಯಾ? ಐ ಆಮ್ ಶೋರ್ ಹಿ ಡಿಡ್ ಅ ಗುಡ್ ಥಿಂಗ್ ಬೈ ಮೂವಿಂಗ್ ಫ್ರಮ್ ಇಂಡಿಯಾ ಟು ನ್ಯೂಜಿಲೆಂಡ್. ಬಟ್ ಒಂದು ಅಪ್ರಿಸಿಯೇಷನ್ ಅಂದ್ರೆ ನಮ್ಮ ಹುಡ್ಗ, ಬೆಂಗಳೂರು ಹುಡ್ಗ ಆಡಿದ್ನ ಅಂತ ಕೇಳ್ಬೇಕಿತ್ತು. ಮುಂಚೆ ಯಾವೆಲ್ಲಾದ್ರೂ ಚಿಕ್ಕ ಹುಡುಗನಲ್ಲಿ ಆಡಿದ್ಯಪ್ಪ ನಿನ್ KCಯಲ್ಲಿ ಮುಂಚೆ ಅಂತ. ಬಟ್ ಫಾರ್ ಹಿಮ್ ಆಲ್ಸೋ ಇಟ್ಸ್ ಎ ಬಿಗ್ ಮೂಮೆಂಟ್. ನಾನು ಇಲ್ಲೇ ಹುಟ್ಟಿದ್ದು, ಅಲ್ಲೇ ಸ್ಕೋರ್ ಮಾಡ್ತಾ ಇದ್ದೀನಿ ಅನ್ನೋದು ಐ ಆಮ್ ಶೋರ್ ಯು ವುಡ್ ಹ್ಯಾವ್ ಟೇಕನ್ ಲಾಟ್ ಆಫ್ ಟಾಪ್ ಪಾಸಿಟಿವ್ ಫ್ರಮ್ ಹಿಯರ್. ಒಂಥರ ಕೆಲವ್ರಿಗೆ ನಾನು ಐ ಮೀನ್ ಯು ಸಿ ವೆರಿ ರೇರ್ ಟ್ಯಾಲೆಂಟ್ಸ್ ಕಮಿಂಗ್ ಫ್ರಮ್ ಡೌನ್ ಸೌತ್, ನ್ಯೂಜಿಲೆಂಡ್ ಆಗ್ಲಿ ಆಸ್ಟ್ರೇಲಿಯಾ ಆಗ್ಲಿ, ಯು ಆರ್ ವೆರಿ ಗುಡ್ ಅಟ್ ಪ್ಲೇಯಿಂಗ್ ಸ್ಪಿನ್. ಏನ್ ಫುಟ್ ವರ್ಕ್ ಗುರು, ಏನ್ ರಿಸ್ಟ್ ವರ್ಕ್, ಚಾನ್ಸೇ ಇಲ್ಲ. ಒಂಥರ ನೋಬಡಿ ಲೈಕ್ ಫಸ್ಟ್ ಆಫ್ ಆಲ್ ಅಶ್ವಿನ್, ಇಟ್ ವಾಸ್ ಅ ಟೋಟಲಿ ಆಫ್ ಗೇಮ್. ಬಟ್ ಬಾರಿಂಗ್ ದಟ್ ಆಲ್ಸೋ ಹಿ ಡಿಡ್ಂಟ್ ಲುಕ್ ಒಂಥರ ಆಫ್ ಅಟ್ ಆಲ್. ಇವತ್ತೂ ವೆನ್ ದೇ ವರ್ ಸ್ಟ್ರಗ್ಲಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಆ ಬುಮ್ರಾ ಇದೆಲ್ಲ ಓವರ್ ಅವ್ನು ಬಂದ ತಕ್ಷಣ ಈಸ್ ಔಟ್ ಆಗೋಯ್ತು ಆರಾಮಾಗಿ. ಗಟ ಫಸ್ಟ್ ಬಾಲ್ ಹೆಂಗ್ ಬೌಂಡ್ರಿ ಹೊಡೆದ ಎಲ್ಲ ಆರಾಮಾಗಿ ಒಂಥರ ಹೆಂಗ್ ಕ್ಲೀನ್ ಆಗಿ ಹೊಟ್ಟೋಯ್ತು ಮ್ಯಾಚ್. ಅಲ್ಲಿ ತನಕ ಇರೋ ಒಂದು ಹೋಪ್ ಇತ್ತು. ಕರೆಕ್ಟ್. ಯಾ, ಸ್ವಲ್ಪ ಮೈಕಲ್ ಎಸ್ಸಿ ಒಂದೊಂದ್ಸತಿ ಫ್ಲಾಲೆಸ್ ಕ್ರಿಕೆಟ್ ಆಡಿದಾಗ ಹೆಂಗ್ ಬರ್ತಿತ್ತು, ಡ್ರೈವ್ ಕ್ಲೀನ್ ಆಗಿ ಹಂಗೆ ಪಿಕಪ್ ಶಾಟ್, ಅದೆಲ್ಲ ಸ್ವಲ್ಪ ಅವ್ರದ್ದು ಕಂಪೇರ್ ಮಾಡ್ಬೋದು ಅನ್ಸುತ್ತೆ. ಆ ಪರ್ಟಿಕ್ಯುಲರ್ ಫಸ್ಟ್ ಇನ್ನಿಂಗ್ಸ್ ಅಲ್ಲ ಅವ್ರದ್ದು ಆ ಸೌತಿ ಜೊತೆ ಪಾರ್ಟ್ನರ್ಶಿಪ್ ಗುರು, ದಟ್ ಟುಕ್ ಅವೇ ದ ಗೇಮ್ ಫ್ರಮ್ ಅಸ್. ಒಂಥರ ಐ ಥಿಂಕ್ ವೆನ್ ಸೌತಿ ಕೇಮ್ ಇನ್ ಟು ಬ್ಯಾಟ್ ಫಾರ್ 20 balls ಆಡ್ತಾ ಇದ್ದಾಗ್ಲೂ ರಚಿನ್ ಹ್ಯಾಡ್ ನಾಟ್ ಇವನ್ ಗಾಟ್ ಟು ಹಿಸ್ 50. ಅದು ವಿತ್ ಐ ಥಿಂಕ್ ಒಂದ್ 5 ಪೀರಿಯಡ್ ಅಲ್ಲಿ ಒಂದ್ 4 overs ಅಲ್ಲೂ 58 5 overs ಅಲ್ಲೂ 58 runs ಹೊಡೆದ್ಬಿಟ್ರು. ಕರೆಕ್ಟ್. he also started dominating. ಅವ್ನು ಪಟ್ಟ ಅಂತ ಹೆಂಗ್ 100 ಹೋದ ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ಲಿ ನೋಡಿದ್ರೆ ಸೌತಿಗೆ ದೇವರ ಸಮ್ ಬಿಟ್ ಆಫ್ ಪ್ಯಾಚಿ ಪೂರ್ ಕ್ಯಾಪ್ಟನ್ಸಿ. ಸೌತಿ ಬಂದಾಗ್ಲೂ ನೀನ್ ಡೀಪ್ ಮಿಡ್ ವಿಕೆಟ್ ಅಥವಾ ಡೀಪ್ ಸ್ಕ್ವೇರ್ ಲೆಗ್ ನಿಲ್ಸ್ಕೊಂಡು ಅವ್ನಿಗೆ ಸುತ್ತದೆ ಒಂದ್ ಕಡೆ ಅಲ್ಲಿ ನಿಲ್ಸ್ಕೊಳ್ದಾಕು ಬೌಲಿಂಗ್ ಹಾಕಿದ್ರು ಅವ್ರು. ಆಮೇಲೆ ಅವನು ಒಂದ್ಸಲ ಅವನ್ ಕೈಲೆಲ್ಲ 70 ಹೊಡಿಸ್ಬಿಟ್ಟು ದಟ್ ಈಸ್ ವೇರ್ ಇಟ್ ಕಾಸ್ಟೆಡ್. ಹೋಗ್ಲಿ ಆ 46 ಹಾಳಾಗೋದ್ರುನು ಐ ಥಿಂಕ್ ದಟ್ ಪಾರ್ಟ್ನರ್ಶಿಪ್ ವೇರ್ ವಿ ಲೆಟ್ ಡೌನ್ ಕಾಸ್ಟೆಡ್ ಅಸ್ ದ ಮ್ಯಾಚ್. Correct. Yeah, true. That partnership obviously was a game changer New Zealand ಗೆ. ನೀನ್ ಹೇಳ್ದಂಗೆ ರಚಿನ್ ರವೀಂದ್ರ ಅದಾದ್ಮೇಲೆ ಐ ಥಿಂಕ್ he got the confidence. ಇಲ್ಲಪ್ಪ ಸೌದಿಗೂ ಕನೆಕ್ಟ್ ಆಗ್ತಾ ಇದೆ, ಲೆಟ್ ಮಿ ಆಲ್ಸೋ ಟೇಕ್ ದಟ್ ಚಾರ್ಜ್ ಅಂದ್ಬಿಟ್ಟು they both took away the game. From 223 for 7, you can't let them go to 402. 400. It is not like ado bere team alli decent bat to Southi, we all know it's just a slugger, and for him to get 70 odd runs and they have 100+ partnership is totally unacceptable. I think absolutely that was a bigger blunder than getting all out for 46. Getting out for 46, yeah. Correct, absolutely. I think allinda 300 ಗೂ restrict ಮಾಡಿದ್ರುನು, let's say we would have got another 100 more extra run to defend. And it would definitely could have been a match. Yeah, much closer match. So maybe avaglo ಇನ್ನೊಂದು
difference ಆಗಿರೋದು. The lead was less, so ಅದನ್ನ ಮಾತಾಡೋಣ. Anyways, they batted really well with almost 350 runs lead. What could you have expected from India? I'm sure. So ಎಲ್ಲಾರು ಇಲ್ಲ ಬಂದ we have that lineup. So maybe they were expecting 700, 600 ಹೊಡೆದ್ಬಿಟ್ಟು 300 ವಾಪಸ್ ಕೊಡಬೇಕು ಅಂತ. No, good What do you mindset think? alva. Now I think even audience mindset ಹಂಗೆ ಇತ್ತು after what has transpired, and especially after what they did against Bangladesh in that Kanpur match. People believed that India will negate this lead, and they will make a match out of it. Until this morning also, I don't think so any of the commentators, including the New Zealand commentators, were thinking that it is an easy game for New Zealand. They are not written off. They also still believe it is India's game to win anta. Until that Rachin and William ಆಡಕ್ ಶುರು ಮಾಡೋ ತನಕ ಒಂಥರ they were not very confident that today it is a cakewalk ಅಂತಲ್ಲ, ಏನು ಅನ್ಕೊಳ್ಳೆ, it is going to be very difficult, India are not going to let them win easily ಅನ್ಕೊಂಡೇ ಇದ್ರು. So that is what has transpired ಒಂಥರ for the entire nation and across the world to believe that ಈ ತರ ಆದ್ರೂ ಅವ್ರು ಬಿಟ್ಕೊಡಲ್ಲ, ಫೈಟ್ ಮಾಡೇ ಮಾಡ್ತಾರೆ ಅಂತ ಇರಲ್ಲ. ಸೊ ದಟ್ ಆಟಿಟ್ಯೂಡ್ ಬಂದಿರೋದಕ್ಕೆ ಅಗೇನ್ ಹ್ಯಾಟ್ಸ್ ಆಫ್ ಟು ಆಲ್ ದೀಸ್ ಗೈಸ್. The way they batted. I think ಕೊಡೋಣ ಆ ಕ್ರೆಡಿಟ್ ಟು ಇಂಡಿಯನ್ ಟೀಮ್ ಡೆಫಿನೆಟ್ಲಿ ಕೊಡೋಣ. ಸೊ ಇಫ್ ನಾಟ್ ದಿಸ್ ಪರ್ಟಿಕ್ಯುಲರ್ ಟೀಮ್ ಲಾಸ್ಟ್ 1 decade ಇಂದ ನಡೆಸ್ತಿರೋ ಟೀಮ್ ಇಲ್ಲದೆ ಇದ್ದಿದ್ರೆ 46 ಔಟ್ ಆಗಿ ಆಮೇಲೆ ವಾಪಸ್ ಬಂದು ಇಷ್ಟು ಕ್ಲೋಸ್ ಆಗಿ ಬರುತ್ತೆ ಮ್ಯಾಚ್ ಅಂತ ದೇ ವುಡ್ ನಾಟ್ ಹ್ಯಾವ್ ಗಿವನ್ ಎನಿ ಚಾನ್ಸ್ ಟು ಎನಿ ಟೀಮ್. even that India Australia match where Dravid ಮತ್ತೆ ಲಕ್ಷ್ಮಣ್ ಆಡಿದ ಮ್ಯಾಚ್ ಇಟ್ ವಾಸ್ ಆಬ್ವಿಯಸ್ಲಿ ದೇರ್ ಕ್ಲಾಸ್. ಅಲ್ಲೂ ಯಾರನ್ನು ಕೊಟ್ಟಿರ್ಲಿಲ್ಲ. no one gave a chance to India to beat mighty Australians at that time. So hats off to the current Indian team. So and you look at it alva, I want to go back to that match, sorry to cut you short there. ಆ ಮ್ಯಾಚ್ ಅಲ್ಲಿ ಅವ್ರು ಕೋಲ್ಕತ್ತಾ ಅಲ್ಲಿ ಅವ್ರು ಏನ್ ಇನ್ನಿಂಗ್ಸ್ ಆಡಿದ್ರು ಅವ್ರಿಬ್ರು, never I feel never did they think that they will go past Australia's follow on ಕೊಟ್ಟಿದ್ದ ಲೀಡ್ ತಗೊಂಡು ಗೆಲ್ಲೋದು ಇದಕ್ಕೆ ಅಂತ ಆಡ್ಲಿ. Their only mindset was we will back through the day. ಆಗಿದಾಗ್ಲಿ ಅಂತ. Correct, exactly. So that was their mindset. But ಇವಾಗಿರೋ mindset ಏನು, they only those two had to do it at that time. ಬೇರೆಯವ್ರು ಬಂದು ಸ್ಟ್ರಗಲ್. ಇವಾಗಿರೋರ್ದು ಹಂಗಲ್ಲ, ಎಲ್ಲರೂ ಬಂದು ಹೊಡಿತೀವಿ, we will make a match out of it ಅಂತ. I think that is the shift in mindset. Sure, yeah, ಆ ಕ್ರೆಡಿಟ್ ಕೊಡೋಣ ಅವ್ರಿಗೆ. But then after that, I think confident start ಇಬ್ರು ಓಪನರ್ಸ್ ಇಂದನು, and then followed by Kohli and Sarfraz. Illi I wanted to take that particular moment. So ಏನು ಅನ್ಸ್ತು ನಿಂಗೆ ಅವ್ರದ್ದು ಪಾರ್ಟ್ನರ್ಶಿಪ್, ಗುಡ್ ಸ್ಟಾರ್ಟ್ and then a solid partnership and then that last wicket on the last ball of the day? ಲಕ್ ಒಂಥರ ಒಂದೊಂದ್ಸಲಿ ಅದೇ ಅನ್ಸುತ್ತೆ, ಲಕ್ ಫೇವರೇ ಇರ್ಲಿಲ್ಲ ಇಂಡಿಯಾಗೆ ಅನ್ನೋದಕ್ಕೆ. ರೋಹಿತ್ ಶರ್ಮಾ ಬೋಲ್ಡ್ ಆಗಿದ್ದು ಅಷ್ಟೇ. ಪ್ರಾಬಬ್ಲಿ ಅವ್ನು ಆಡದ್ಮೇಲೆ ಒಂಥರ ಇಮಿಡಿಯೇಟ್ ಆಗಿ ಟರ್ನ್ ಆಗಿದ್ರೆ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ರೆ ತಳ್ಬಿಟ್ಟಿರ್ಬೋದಾಯ್ತು. ಯಾಕಂದ್ರೆ ಆಡಿದ ತಕ್ಷಣ ನೀನ್ ಆಸ್ ಅ ಬ್ಯಾಟರ್ ಏನ್ ಡಿಫೆಂಡ್ ಇನ್ ಫ್ರಂಟ್ ಆಫ್ ಯುವರ್ ಐ ಅಲ್ಲ, ಮೊಮೆಂಟ್ ಯು ಡೋಂಟ್ ಸಿ ದ ಬಾಲ್ ಯು ವಿಲ್ ವಾಂಟ್ ಟು ಸಿ ಬಿಹೈಂಡ್ ಎಲ್ಲೋಗ್ತಾ ಇದೆ ಅಂತಲ್ವಾ. ನಿನ್ಗೆ ಹಿಂಗ್ ಮುಂದೆ ಆಡಿದ್ರೆ ನಿನ್ ಬಾಲ್ ಮುಂದೆ ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಹಿಂಗ್ ಹಿಂದೆ ತಿರುಗ್ತೀಯ. ಎಲ್ಲೋ ಅವರು ಸ್ಪ್ಲಿಟ್ ಸೆಕೆಂಡ್ ಲೇಟ್ ಮಾಡಿದ್ರು ಅಷ್ಟೆಲ್ಲ ಆಲ್ಮೋಸ್ಟ್ ಬಾಲ್ ಹೊಟ್ಟೋಗಿತ್ತು ವಿಕೆಟ್ ಹತ್ರ ಅಂತ ಅನ್ಸ್ತು. ಅದಾದ್ಮೇಲೆ ಜನ ಹೇಳಿದ್ರು ಆ ಡಬಲ್ ತಗೊಳ್ಳೋ ನೆಸೆಸಿಟಿ ಇತ್ತ, ಡೈವ್ ಹಾಕ್ಬೇಕಾಗಿತ್ತ ವಿರಾಟ್, ಗ್ಲೌ ಚೇಂಜ್ ಮಾಡ್ಬೇಕಾಗಿತ್ತ ಅಂತ ಏನೇ ಹೇಳಿದ್ರು ಅದ್ರ ಹಿಂದಿನ ಬಾಲ್ ಅವ್ನ್ ಫ್ರಂಟ್ ಫುಟ್ ಆಡಿದ್ದಾಗ ಆ ಬಾಲ್ ಇಷ್ಟು ಟರ್ನ್ ಆಯ್ತು, ಆ ಬಾಲ್ ಸೀದಾ ಔಟ್ ಆಯ್ತು ಗುರು. ಏನು ಮಾಡಕ್ ಆಗ್ಲಿಲ್ಲ ಲಾಸ್ಟ್ ಬಾಲ್. ಅವನೇನು ಹೊಡೆಯಕ್ ಹೋಗಿ ಔಟ್ ಆಗ್ಬಿಟ್ಟಿದ್ದ ಅಂದ್ರೆ ಏನನ್ನ ಹೇಳ್ಬೋದಾಗಿತ್ತು. ಅದೇ ಅವನು ಅದಕ್ಕೆ ಗೇಮ್ ಚೇಂಜರ್ ಅಂತಿದ್ದು ನಾನು. ಆ ಮೊಮೆಂಟ್ ಅಲ್ಲಿ ಅದು ಪಾರ್ಟ್ನರ್ಶಿಪ್ ಬ್ರೇಕ್ ಆಗಿಲ್ದೇ ಇದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದಾಗ್ಲೂ ಅವ್ರ ಮೈಂಡ್ ಸೆಟ್ ಟೋಟ್ಲಿ ಡಿಫ್ರೆಂಟ್ ಇರ್ತಿತ್ತು, ನಮ್ಮ ಮೈಂಡ್ ಸೆಟ್ ಟೋಟ್ಲಿ ಡಿಫ್ರೆಂಟ್. ಯಾಕೆಂದ್ರೆ ಗುಡ್ ಥಿಂಗ್ ವಾಸ್ ವೈಲ್ ಕೊಹ್ಲಿ ಸ್ವಲ್ಪ ಈಸ್ ಔಟ್ ಮಾಡ್ತಾ ಇದ್ರು, ಲೆಟ್ಸ್ ಸೇ ಸಾಲಿಡ್ ಆಗಿ ಆಡ್ಕೊಂಡು, ಆ ಕಡೆ ಸರ್ಫರಾಜು ಅಟ್ಯಾಕ್ ಮಾಡ್ತಾ ಇದ್ದ. ಸೊ ಆಬ್ವಿಯಸ್ಲಿ ರನ್ಸ್ ಫ್ಲೋ ಜಾಸ್ತಿ ಈಸಿಯಾಗಿ ಬಂದ್ಬಿಟ್ಟಿರೋದು ನೆಕ್ಸ್ಟ್ ಡೇ. ಅವನು ಅದ್ ಏನ್ ಮಾಡ್ದ ಅಂತ ಅವನ್ಗೂ ಗೊತ್ತಿಲ್ಲ ಗುರು, ಅಥವಾ ಅವನು ದ ವೇ ಹಿ ಸೆಲೆಬ್ರೇಟೆಡ್, ನಾನೇ ಅನ್ಕೊಂಡೆ ಇವನು ಗೊತ್ತಿತ್ತಾ ಈ ವಿಕೆಟ್, ಈ ಬಾಲ್ ನಾನು ವಿಕೆಟ್ ಎತ್ತೀನಿ, ಹಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾನೆ. ಸುಮ್ನೆ ಏನೋ ಆಕ್ಷನ್ ಏನೋ ಡಿಫ್ರೆಂಟ್ ಮಾಡ್ಬಿಟ್ಟು ಅವನು ನಾರ್ಮಲ್ ಆಕ್ಷನ್ ಸುಮ್ನೆ ದಬಾರಂಗ್ ಬಂದು ಏನೋ ಬಾಲ್ ಎಸ್ದಂಗಿತ್ತು. ಅಂಡ್ ಇಟ್ ಜಸ್ಟ್ ನಿಕ್ಟ್ ಇಟ್ ಅಂಡ್ ದೆನ್ ಅವನು ಕೀಪರ್ ಜಗಲ್ ಮಾಡ್ಕೊಂಡು ಇಲ್ಲೆಲ್ಲ ಕಾರ್ನರ್. ಸೊ ಇಟ್ ವಾಸ್ ಡೆಫಿನೆಟ್ಲಿ ಲಕ್ ಫ್ಯಾಕ್ಟರ್ ಅಂತ ನೀನ್ ಹೇಳ್ದಂಗೆ ಸಿಕ್ಕಾಬಟ್ಟೆ. ಅಂಡ್ ದಟ್ ವಾಸ್ ಎ ಗೇಮ್ ಚೇಂಜರ್ ನನ್ನ ಪ್ರಕಾರ. ಹೌದೌದು, 100%. ಅಂಡ್ ಫಾರ್ ಗ್ಲೆನ್ ಫಿಲಿಪ್ಸ್ ಹೂ ಕೇಮ್ ಇನ್ ಟು ದ ಸ್ಕ್ವಾಡ್ ಆಸ್ ಅ ವಿಕೆಟ್ ಕೀಪರ್ ಬ್ಯಾಟ್ ಅಂಡ್ ನೆಟ್ಸ್ ಅಲ್ಲಿ ಆಫ್ ಸ್ಪಿನ್ ಮಾಡ್ತೀನಿ ಅಂತ ತೋರ್ಸ್ಕೊಟ್ಟು ನಿಂಗೆ ಟು ಬಿಕಮ್ ಎ ಫುಲ್ ಟೈಮ್ ಬೌಲರ್,
ಅದು ಸಬ್ ಕಾಂಟಿನೆಂಟ್ ಅಂತ ಪಿಚ್ ಅಲ್ಲಿ ಬಂದಾಗ ಟು ಕನ್ಸಿಡರ್ ಹಿಮ್ ಆಸ್ ಎ ಸೆಕೆಂಡ್ ಲೈಕ್ ಮೇನ್ ಅಜಾಜ್ ಪಟೇಲ್ ಬಿಟ್ರೆ ಅವ್ರದ್ದು ಮೇನ್ ಸ್ಪಿನ್ನರ್ ಅದೇ ಗ್ಲೆನ್ ಫಿಲಿಪ್ಸ್. ಇನ್ ದ ವೇ ಇಸ್ ಬೀನ್ ಪರ್ಫಾರ್ಮಿಂಗ್ ಕ್ಲಾಸ್ ಅಂತರ. ದಟ್ ಈಸ್ ವಾಟ್ ಒಂಥರ ಟೀಮ್ ಮ್ಯಾನ್ ಅಂತಾರಲ್ಲ, ಟೀಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ನಾನು ಮಾಡ್ತೀನಿ ಅಂದ್ಬಿಟ್ಟು ಅಂಡ್ ಈಸ್ ಬೀನ್ ಏಬಲ್ ಟು ಡೂ ದಟ್ ಡೆವಲಪ್. ಅಂಡ್ ಟು ಬಿ ಆನೆಸ್ಟ್, ಆ ಬಾಲ್ ಅವ್ನು ಹಾಕಿ ನೀನ್ ಹೇಳ್ದಂಗೆ ನಾನು ಇದು ಹಿಂಗ್ ಹಾಕಿ ಹಿಂಗ್ ಸೀದಾ ತಗೊಂಡೋಗತ್ತೆ ಬಾಲ್ ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಿಟ್ಟು ಹಂಗೆ ಹೋಗಿದಷ್ಟೇ ಅದು ಪಿಚ್ ಮೇಲೆ ಬಿದ್ದಂಗೆ ಸೀದಾ ಆಗಿದಷ್ಟೇ ಅದು. ಲಾಸ್ಟ್ ಬಾಲ್ ಅಲ್ವಾ, ಸುಮ್ಮನೆ ಏನೋ ಒಂದ್ ಹಾಕೋಣ ಅಂದ್ಬಿಟ್ಟು ಏನೋ ಆಗ್ದ, ಅದ್ ಮಿಕ್ಕಾಯ್ತು. ಸೊ ಅನ್ಫಾರ್ಚುನೇಟ್ ಫಾರ್ ಕೊಹ್ಲಿ, ಅನ್ಫಾರ್ಚುನೇಟ್ ಫಾರ್ ಆಲ್ ಆಫ್ ಅಸ್. ಗೇಮ್ ಚೇಂಜರ್. ಸೊ ದಟ್ ಡೇ 3 ಕನ್ಕ್ಲೂಡ್ ಆಯ್ತಾ. ಡೇ 4 ಆಯ್ತಪ್ಪ, ನೀನ್ ಆತರ ಮೈಂಡ್ ಸೆಟ್ ಇಂದ ಬಂದಾಗ ಐ ಥಿಂಕ್ ಹಿಂದಿನ ದಿವಸ ಒಂಥರ ಸ್ಟ್ರಾಂಗ್ ಪೊಸಿಷನ್ ಇದ್ವಿ. ಲಾಸ್ಟ್ ಬಾಲ್ ವಿಕೆಟ್ ಹೋಗಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಒಂಚೂರು ಹುಷಾರಾಗಿ ಆಡ್ಕೋಬೇಕು, ಯಾಕಂದ್ರೆ ತುಂಬಾ ಡೆಪ್ತ್ ಬ್ಯಾಟಿಂಗ್ ಅಲ್ಲಿ, ಅಂದ್ರೆ ನಾವ್ ಇನ್ನ ತುಂಬಾ ರನ್ಸ್ ಹೊಡಿಬೇಕು. ಆ ತರ ಮೈಂಡ್ ಸೆಟ್ ಅಲ್ಲಿ ಬರ್ಬೋದಾದಂತ ಐಡಿಯಲ್ ಕ್ಯಾಂಡಿಡೇಟ್ ಇದ್ದಿದ್ದೆ ನಮ್ ರಿಷಬ್ ಪಂತ್. ಹೋಗ್ಲಿ ಗುರು, ಯಾವನಾಗ್ಲಿ ಹೋಗ್ಲಿ, ಐ ಆಮ್ ಟೇಕಿಂಗ್ ದ ಅಪೋನೆಂಟ್ಸ್ ಡೌನ್ ಅಂತ. ಅಬ್ಸಲ್ಯೂಟ್ಲಿ. ಐ ಥಿಂಕ್ ಅವನ್ಗೆ he is one of his kind ಕಣೋ, ನಾನು ನೋಡ್ದಂಗೆ. No one else. ಅವನ್ ಜರ್ನಿನೇ ಇಟ್ ಇಸ್ ಲೈಕ್ ಫೇರಿ ಟೇಲ್ ಕರಿಯರ್. ಯಾಕೆಂದ್ರೆ ಆ ಪರ್ಟಿಕ್ಯುಲರ್ ಗೇಮ್ ಸಿಚುಯೇಷನ್ ರೀಡ್ ಮಾಡ್ತಾನಲ್ಲ. ಎಷ್ಟು ಎಕ್ಸಾಂಪಲ್ಸ್ ಕೊಡೋಣ ಅವನ ಬಗ್ಗೆ. ಆ T20 ವರ್ಲ್ಡ್ ಕಪ್ ಅಲ್ಲಿ ಮಲ್ಕೊಂಡಿದ್ಯೇನೋ ಆಗಿದೆ. ಆ ತರ he didn't go bang in this particular match. ಯಾಕೆಂದ್ರೆ pitch would not have allowed him to go and do that. Unlike ಬೇರೆ whether it is in England ಅಥವಾ ಆಸ್ಟ್ರೇಲಿಯಾ ಆಡಿದ ಇನ್ನಿಂಗ್ಸ್ ಗಳು, he went bang. ಬಟ್ ಇದ್ರಲ್ಲಿ ಹಂಗ್ ಮಾಡ್ಲಿಲ್ಲ. ಬಿಕಾಸ್ ಐ ಥಿಂಕ್ he had that game awareness ಇಟ್ಕೊಂಡು ಲೆಟ್ ಮಿ ಟೇಕ್ ಸಮ್ ಟೈಮ್. ಸರ್ಫರಾಜ್ ಸೆಟ್ ಆಗಿದ್ದಾನೆ, ವೆರಿ ಕ್ರೂಷಿಯಲ್ ಜಂಕ್ಷರ್ ನಮ್ಗೆ, ಸ್ಕ್ವೀಸ್ ಆಫ್ ಮಾಡೋಣ. ಆಮೇಲೆ ನನ್ ಮಾಮೂಲಿ ಹೊಡೆಯೋದು ಹೊಡೆದ್ನಲ್ಲ ಅಲ್ಲಿ ಮೇಲ್ಗಡೆ 107 meters. ಆ 6 ಅಂತೂ ಗುರು, ಅದು ಗೇಮ್ ಚೇಂಜರ್ ಆಗೋಯ್ತಲ್ಲ. ಆ ಬಾಲ್ ಕಳೆದೋಯ್ತು, ಹೊಸ ಬಾಲ್ ಬಂದ್ಮೇಲೆ ಅವ್ರ ವಿಕೆಟ್ ಬಿದ್ದೋಗಿ ತಪ್ಪದಪ್ಪ ಅಂತ. ಅದು ಹೊಸ ಬಾಲೇ ಹೊಡೆದಿದ್ದವನು. ಕರೆಕ್ಟ್ ಅಪ್ಪ, ಬಾಲ್ ಲಕ್ ಚೇಂಜ್ ಆಗುತ್ತೆ ಆ ತರ ಹೇಳಿ. ಬಟ್ ಅವರಿಬ್ಬರದು ಯಂಗ್ಸ್ಟರ್ಸ್, ಆರ್ ಮೇ ಬಿ ಪಂಟ್ ನ ಯಂಗ್ಸ್ಟರ್ ಅಂತ ಕರೀದೇ ಇರ್ಬೋದು ಇವಾಗ. ಆಲ್ರೆಡಿ been there for a long time. Absolutely bro. I think more ಅವನ ಈ ಸೀನಿಯರ್ ಪ್ರೋ ಅಷ್ಟೇ ಅಥವಾ ಅದಕ್ಕಿಂತ ಒಂದ್ ಕೈ ಹೆಚ್ಚು ಜಾಸ್ತಿ ಯೋಚನೆ ಮಾಡ್ತಾನೆ ಅನ್ಸತ್ತೆ ಅವನು. ನೋ ಮೋರ್ ಯಂಗ್ಸ್ಟರ್. ಅದೇ ಹೇಳ್ದ, ಆ ನ್ಯೂ ಬಾಲ್ ಅಲ್ಲಿ ಸರ್ಫರಾಜ್ ಆಡ್ತಾ ಇದ್ದಾಗ ಅವ್ನ್ ಬಂದು ಹೇಳ್ತಾನೆ, ಗುರು ರುಕೋಸರ ಸಬರ್ಕರು ಆಡು ಆರಾಮಾಗಿ, ಯಾಕೆ ಇನ್ನ ತುಂಬಾ ಹೊಡಿಬೇಕು ಅಂತ. ಸೊ ದಟ್ ಇಟ್ ಸೆಲ್ಫ್ ಶೋಸ್ ಮೆಚುರಿಟಿ. ಸೊ ರಿಷಬ್ ಪಂತ್ ಅಗೇನ್ ಅನ್ಫಾರ್ಚುನೇಟ್. ಸೊ he has got 7 90s and 6 100s. Most number of 90. Really feel for him. ಅವನು ಅದೇ ಹಿಂಗ್ ನೋಡ್ಕೊಂಡು ಹೋಗ್ತಾ ಇದ್ದ, ಬೇರೆ ದೇವ್ರೆ ಇಷ್ಟೆಲ್ಲ ಆಡ್ದೆ ಅಬ್ಸರ್ವ್ ಮಾಡ್ದೆ ಆ ರಿಯಾಕ್ಷನ್ ಹಿಂಗಂದಾಗ. ಆ ಕಡೆ KL ರಾಹುಲ್ ಹಿಂಗ್ ಕೂತ್ಕೊಂಡ್ಬಿಟ್ಟ, ರಿಸ್ಕ್ ತಗೊಂಡ ಡಬಲ್ ತಗೊಂಡ್ಬಿಡ್ಬೇಕಾಗಿತ್ತ ನಾನು ಹಿಂದಿನ ಓವರ್ ಲಾಸ್ಟ್ ಬಾಲ್ ಸಿಂಗಲ್ ಬೇಡ ಅನ್ಬಿಟ್ವಿ ಅನ್ಕೊಂಡು. ಕರೆಕ್ಟ್. ಸೊ ಅವರಿಬ್ಬರದು ಪಾರ್ಟ್ನರ್ಶಿಪ್, ಐ ಥಿಂಕ್ ದಟ್ ಅಗೇನ್ ಗೇವ್ ದಟ್ ಹೋಪ್ and then that 100 run lead ಬಂದಿದ್ದು because of that partnership ಅನ್ಸುತ್ತೆ. That 4th day, so they played brilliantly. ಅವರಿಬ್ರು ಆಡ್ತಾ ಇದ್ದಾಗ we never thought the lead will be anywhere close to 100. We thought it will go further. Exactly. 170 200 run ಬರುತ್ತೆ ಅಂತ. Correct. And then because I think Sarfaraz has that kind of a nature alva, it's not that he will not stop at big 100s. Big 100s nange Mumbai. So we obviously were expecting more. And then ಏನು ಮಾಡಕ್ಕಾಗಲ್ಲ. ಸೊ they played well, but it was not enough. But the man of the hour, Sarfaraz Naushad Khan, ಒಂಥರ ಎಷ್ಟು ವರ್ಷ ರಂಜಿಲಿ ಹೈಯೆಸ್ಟ್ ರನ್ ಗೆಟರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಇಂಡಿಯಾ ಹೇಗೂನು ರನ್ ನೋಡ್ದು, ಆದ್ರೂ ಫಿಟ್ನೆಸ್ ಒನ್ ಆಫ್ ದ ರೀಸನ್ಸ್ ಇಂದ ಅವ್ನು ಬರಕ್ಕಾಗ್ದೆ. ಬಟ್ ಪರ್ಸಿವರೆನ್ಸ್ ಅಂತಾರಲ್ಲ, ಬಿಡದೆ. ಐ ಕಾಂಟ್ ಅವನ 100 ಹೊಡೆದ್ಮೇಲೆ RCB ಮತ್ತೆ ಇದು ಹಾಕಿದ್ರಲ್ಲ ಗುರು, ಇವತ್ತು ವಿರಾಟ್ ಕೊಹ್ಲಿ ಜೊತೆ ಅವಾಗ ಅವನೇನೋ ಹಿಂಗ್ ಅನ್ಬಿಟ್ಟು ಮಾಡಿದ್ದು, ಆ ಕ್ಲಿಪ್ಪಿಂಗ್ ಓಡಾಡ್ತಾ ಇತ್ತಲ್ಲ. ಇಟ್ ಇಸ್ ಬೀನ್ 9 years. Is there not for 9 years, and finally is arrived. And how one of the most mature knocks in a situation where it demanded the most out of him, and he was given that number 4 position which Virat Kohli has been donning for years, and he grabbed it with both hands. So
This is what practice makes. This is what process is. He is a classic example of what process is that we keep, or our MS keeps talking about. Concentrate on the process, not on the result. Antarala. This is what can do if you are concentrating on process. And hats off to him and his father to be able to produce such a talent for India, and to be not giving up, Alva. No more than anything, not giving up. Consistency and perseverance. Oh yes, yeah, big salute to him. I think our appa avanu hakiro effort to all that it is helping the Indian team to produce some of those miracles right now. Ade avanu he felt so relaxed alva alli. I mean ಆ pitch ಅಲ್ಲಿ I mean first innings obviously ಬಿಟ್ಬಿಡೋಣ, second innings ಅಲ್ಲಿ the way he was guiding the ball ಹಿಂಗೆಲ್ಲ ಹೋಗ್ತೀವಿ ಸುಮ್ನೆ ಹಂಗೆ ಥರ್ಡ್ ಮ್ಯಾನ್ಗೆ ಸುಮ್ನೆ ಹಂಗೆ ಐ ಮೀನ್ ಜನರಲಿ ಟೆಸ್ಟ್ ಮ್ಯಾಚ್ ಅಲ್ಲಿ ಆಚೆ ಹೋಗ್ತಿರೋ ಬಾಲು ನಮ್ಗೆ ಹೇಳ್ಕೊಟ್ಟಂಗೆ ಮುಟ್ಟಕ್ ಹೋಗ್ಬೇಡ್ರಪ್ಪ. ಸೊ ಅಲ್ಲಿ he was able to get that runs on almost ಆ ಪಾರ್ಟ್ ಅಲ್ಲಿ ಸ್ಕ್ವೇರ್ behind the square 48% of his runs he got it in that area. So I think that is because obviously the number of balls he would have played, ಅಷ್ಟು ಪ್ರಾಕ್ಟೀಸ್ ನೀನ್ ಹೇಳ್ದಂಗೆ ಅಷ್ಟೊಂದು ಪ್ರಾಕ್ಟೀಸ್ is actually transformed him to play this innings. Nice. So interesting stat ನಾನು ಕಳಿಸಿದ್ನಲ್ಲ, ಅದೇ ಓದ್ತದೆ. He is only the third batter who has got a 150 and a duck in the same match. Yeah. Second being ಒಂಥರ ಅದು ನನಗೆ ಸರ್ಪ್ರೈಸ್ ಗಿಂತ ಅದು ಶಾಕ್ ಆಗಿದ್ದು. ನಯನ್ ಮೊಂಗ್ಯಾ being the second ಅದರಲ್ಲಿ. ಆಸ್ಟ್ರೇಲಿಯಾ ಮೇಲೆ ನಯನ್ ಮೊಂಗ್ಯಾ ಯಾವಾಗ್ಲೂ 150 ಹೊಡೆದಿದ್ದಾರೆ. ಇದು ಗೊತ್ತೇ ಇರ್ಲಿಲ್ವಲ್ಲ ಈ ತರ ಒಂದು ಮ್ಯಾಟ್ರ್ ಇದೆ. So Nayan Mongia was always known to be a very good keeper, especially for Kumble. Other than that, batting kaltu node illa. Adike papa some of these crucial knocks ಎಲ್ಲೂ ಆಚೆ ಬರಲ್ಲ. ಬಂದಿಲ್ಲ, yeah. But let's get the elephant. I mean, let's talk about the elephant in the room, bro. ನನ್ನ ಕ್ವಶನ್ ಏನು ಅಂತಂದ್ರೆ, yes, Sarfaraz Khan has ಒಂಥರ ಸೆಲೆಕ್ಟರ್ಸ್ಗೆ ತೋರಿಸಿ and Guru, I'm here to stay ಅಂತ. But my main question to you is, will he sustain outside subcontinent? Yeah, I mean, only time can tell. Right now, formally, we should give him that, we should give him that credit. So I'm sure, because the process ಅವರು ಅಷ್ಟೊಂದು ಬಿಲೀಫ್ ಮಾಡಿ ಪ್ರಾಸೆಸ್ ಇಟ್ಕೊಂಡಿರೋದ್ರಿಂದ, I'm sure once this particular test match ಮುಗಿತಾ ಇದ್ದಂಗೆ, in 2 test match, ಯಾವಾಗ ಮುಗಿಯೋದು ಇದು? I think they might have 2-3 weeks before they go to Australia. Very less time. I think they just have 2 weeks time. Yeah, very less time. But hopefully ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು, if they had practice saying, okay, ಇಲ್ಲಿ ಈ ತರ ಇರುತ್ತೆ, ಅಲ್ಲಿ ಬೌನ್ಸಿ ವಿಕೆಟ್ಸ್, ಅದಕ್ಕೂ if they have practice, we don't know that, because at least we can expect ಇಷ್ಟು ವರ್ಷ ಅವರು ಆಸ್ ಅ ಟೀಮ್, ಅಂದ್ರೆ ಅವ್ರ ಅಪ್ಪ ಮಗ ಇಬ್ರು ಮಕ್ಕಳು ಪ್ರಾಕ್ಟೀಸ್ ಹಾಕಿರೋದ್ರಿಂದ, ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ದಟ್ ಸಮ್ ಕೈಂಡ್ ಆಫ್ ಅನ್ ಎಫರ್ಟ್ ವುಡ್ ಹ್ಯಾವ್ ಗಾನ್ ದೇರ್. ಅದು ಹೋಗಿ ಇಫ್ ಹಿ ಈಸ್ ಏಬಲ್ ಟು ಕನ್ವರ್ಟ್ even in Australia, I'm sure that can only help our cause, alva. So only time can tell. Yeah, I'm not too confident. I have my reasons to say that. The only reason being how he got out in both the innings. The moment the new ball was taken, second innings, he is known for getting big scores. But from ball 1, he was very, very uncomfortable. Slash ಮಾಡ್ತಾ ಇದ್ದ, ರಿಷಬ್ ಪಂತ್ ಬಂದು ಮಾತಾಡ್ತಾನೆ ಇದ್ದ, ಆಡು ಯಾಕೆ ಪೇಷನ್ಸ್ ಕಳ್ಕೊತಾ ಇದೆಯಾ, ಈಗ 150ಕ್ಕೆ ಬಂದಿದ್ಯಾ ಅಂತ. ಐ ಥಿಂಕ್ ಫಸ್ಟ್ ಬಾಲ್ ಏನೇ ಟಿಮ್ ಸೌತಿಗೆ ಈವನ್ ಟೂ ಹಾರ್ಡ್ ಟು ಸ್ಲಾಶ್ ದಟ್. ನೀನ್ ನೋಡಿದ್ರೆ ಈ ಫಾಸ್ಟ್ ಬೌಲರ್ಸ್ಗೆ ಫ್ರಂಟ್ ಆಫ್ ದ ವಿಕೆಟ್ ಒಂದು ರನ್ ಜಾಸ್ತಿ ಬರಲೇ ಇಲ್ಲ. ಹೀಸ್ ಗೆಟಿಂಗ್ ದೋಸ್ ಫ್ರಂಟ್ ಆಫ್ ದ ವಿಕೆಟ್ ಬಂದಿಲ್ಲ. ಅಂಡ್ ವಿತ್ ದಟ್ ಎಕ್ಸ್ಟ್ರಾ ಬೌನ್ಸ್ ಇನ್ ಆಸ್ಟ್ರೇಲಿಯಾ, ವಿತ್ ದಟ್ ಎಕ್ಸ್ಟ್ರಾ ಪೇಸ್, ಈ ಪೇಸ್ಗೆನೆ ಅವ್ನು ನೋಡಿದ್ರೆ ನೀನ್ ಬೋತ್ ದ ಇನ್ನಿಂಗ್ಸ್ ಗಾಟ್ ಔಟ್ ಸಿಮಿಲರ್ಲಿ. ಒಂಥರ ಟ್ರೈಂಗ್ ಟು ಹಿಟ್ ಓವರ್ ಕವರ್ಸ್. ಇಟ್ ವೆಂಟ್ ಟು ಒಂಥರ ಮಿಡ್ ಆಫ್ ಇದ್ರಲ್ಲಿ ಡೆವಾನ್ ಕಾನ್ವೆ ಅಮೇಸಿಂಗ್ ಕ್ಯಾಚ್, ಸೆಕೆಂಡ್ ಸ್ಟ್ರೈಟ್ ಟು ಕವರ್ಸ್. ಸೊ ಇಂಡಿಯನ್ ಕಂಡೀಷನ್ಸ್ ಅಲ್ಲೇನೆ ನಿನಗೆ ಒಂಥರ ಒಂದು ಒಳ್ಳೆ ಫಾಸ್ಟ್ ಬೌಲರ್ಗೆ ಇಫ್ ಯು ಆರ್ ನಾಟ್ ಏಬಲ್ ಟು ಲೈಕ್ ಡಾಮಿನೇಟ್ ಅಲ್ಲ, ಯು ಸ್ಟಾರ್ಟ್ ಫರ್ಗೆಟ್ ಡಾಮಿನೇಟಿಂಗ್ ದಟ್, ನೆಗೆಟಿವ್ ಮಾಡಲಿಲ್ಲ. he felt very uncomfortable. So that is what is creating doubts in our head, saying will he sustain in conditions like Australia or South Africa or England? Yeah, only time can tell.
ಆಬ್ವಿಯಸ್ಲಿ ಕರ್ಕೊಂಡು ಹೋಗ್ತಾರೆ ಫಾರ್ ಇಸ್ ವಾಟ್ ಎವರ್ ಪರ್ಫಾರ್ಮೆನ್ಸ್ ಇಸ್ ಗಿವನ್ ಇನ್ Correct. ಬಿಟ್ಟಂತೂ ಹೋಗಲ್ಲ. ಬಟ್ ಐ ಜಸ್ಟ್ ಹೋಪ್ ದೇ ರಿಯಲಿ ವರ್ಕ್ ಆನ್ ದಟ್. ಹಿ ಇಸ್ ಎ ಟ್ಯಾಲೆಂಟ್ ಫಾರ್ ಶೋರ್. ಐ ಥಿಂಕ್ ಇಸ್ ಅದೇ ಆ ಬೌನ್ಸಿ ಟ್ರ್ಯಾಕ್ ವಿತ್ ಫಾಸ್ಟ್ ಬೌಲರ್ಸ್ ಮೇಲೆ ಹಿ ಹ್ಯಾಸ್ ಟು ವರ್ಕ್. ಇಂಡಿಯಾ ಸಬ್ಕಾಂಡ್ ನಾನು ಅದೇ ಹೇಳ್ತಾನೆ, ದೇವರ್ ಟೂ ಮೆನಿ ಟಾಕ್ಸ್ ಗೋಯಿಂಗ್ ಆನ್. ನಿನ್ಗೇನ್ ಅನ್ಸತ್ತಪ್ಪ, ದ ಒನ್ ಸೈಡ್ ಇಫ್ ನೆಕ್ಸ್ಟ್ ಮ್ಯಾಚ್ ಶುಭ್ಮನ್ ಗಿಲ್ ಕಮಿಂಗ್ ಬ್ಯಾಕ್, ಹೂ ವಿಲ್ ಯು ಡ್ರಾಪ್? I think the axe will be between either Sarfaraz or KL Rahul. Yeah, I think KL Rahul ಅನ್ಸ್ತಾ ಇದೆ, because obviously he's not having a very good time out there. But ಏನ್ ಮಾಡ್ತೀಯ ಗುರು, I can't blame him also ಅಲ್ವಾ. ಎಲ್ಲೆಲ್ಲಿ ಅಂತ ಆಡ್ತಾನೆ ಗುರು ಅವನು, ಎಲ್ಲಾ ಕಡೆ ಒಳ್ಳೆ ರೌಂಡ್ ಹೊಡಿಸ್ತಾನೆ ಇದ್ದೀರಾ. He was an opener, loads of runs he scored for Karnataka as an opener. And he also started off ಇಂಡಿಯಾ ಟೀಮ್ ಆಡಿದಾಗ್ಲೂ ಓಪನಿಂಗ್ ಆಡಿದಾನೆ, ನಂಬರ್ 3 ಆಡಿದಾನೆ, ನಂಬರ್ 4, ಇವಾಗ ನಂಬರ್ 5. ಏನೇನು ಅಂತ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ವೆನ್ ಹಿ ಇಸ್ ಡೌನ್, ಆಬ್ವಿಯಸ್ಲಿ ಯು ವುಡ್ ವಾಂಟ್ ಟು ಸೇ, ಗುರು ವಾಟ್ ಇಸ್ ಯುವರ್ ಕಾನ್ಫಿಡೆನ್ಸ್, ಡು ಯು ವಾಂಟ್ ಟು ಓಪನ್, ಆಯ್ತು ಓಪನ್ ಮಾಡು ಅಂತ ಕಳಿಸ್ತೀರಾ? ಅಥವಾ ಇಲ್ಲಪ್ಪ, ನಮ್ಗೆ ಈ ಪರ್ಟಿಕ್ಯುಲರ್ ಟೀಮ್ ಅಲ್ಲಿ ಇರೋ ರೋಲ್ ಹಿಂಗೇನೆ, ನೀನ್ ಫೇಲ್ ಆದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ಆಡ್ಬೇಕು ನೀನು ಅಂತ. ವೈಲ್ ಆಬ್ವಿಯಸ್ಲಿ ಇಟ್ ಇಸ್ ಎ ಚಾಲೆಂಜ್, ಐ ಅಂಡರ್ಸ್ಟ್ಯಾಂಡ್. ಸೊ ಬಟ್ ಐ ಡೋಂಟ್ ನೋ, ಎಲ್ಲಾರು ಕ್ರಿಟಿಸೈಸ್ ಮಾಡ್ತಾರೆ, ಎಲ್ಲಾ ಬಿಗ್ ಮೀಮ್ಸ್ ಬಂದಿದೆ, ಟ್ರಾಲ್ ಪೇಜಸ್ ಎಲ್ಲಾರು ಹೇಳಿದಾರೆ ಇವನು ವೇಸ್ಟ್ ಹಂಗೆ ಹಿಂಗೆ ಅಂತ. ಒನ್ ಬಿಗ್ ಸ್ಕೋರ್ ಮೈಟ್ ಚೇಂಜ್ ಇಟ್, ಬಟ್ ಆಬ್ವಿಯಸ್ಲಿ ಅವ್ರೇ ಡಿಫ್ರೆಂಟ್ ಎವ್ರಿ ಡೇ. ಇಫ್ ಹಿ ಹ್ಯಾಸ್ ಟು ಡೂ ಸಮಥಿಂಗ್ ಡಿಫ್ರೆಂಟ್, ಇಟ್ ಇಸ್ ನಾಟ್ ಈಸಿ ಫ್ರಮ್ ಹಿಸ್ ಪರ್ಸ್ಪೆಕ್ಟಿವ್. ಸೊ ಹಂಗಾಗಿ ವೈಲ್ ಹಿ ಮೈಟ್ ಬಿ ಆಕ್ಸ್ಡ್, but I don't blame him completely. It is all because of how he has been used by the team. Unfortunate, because ಎಲ್ಲಾನು shuffle ಆಗ್ತಾ ಇದೆ, changes ನೋಡ್ತಾ ಇದಾರೆ, ಹೊಸ ಕೋಚ್ ಬಂದಾಗ ಒಂಥರ. So they are putting him into all kinds of tests ಅಷ್ಟೇ. So I am seeing ಈ ಪ್ರಾಬ್ಲಮ್ ಅದೇ ಹೇಳೋದಲ್ಲ ನೀನು, ಈ ಟಾಪಿಕ್ ನ ಮುಂಚೆನೆ ಹೇಳಿದೆ. ಔಟ್ ಆಫ್ 130 crore people to get a best 15, it is always a difficult choice ಅಲ್ವಾ. KL Rahul at least in the mix of things ಇಟ್ಕೊಂಡಿದ್ದಾರೆ. There were people like Hanuma Vihari who did not do anything wrong. Still last year ಒಂಥರ ಸಿಡ್ನಿ ಟೆಸ್ಟ್ ಸೇವ್ ಮಾಡಿದ್ದೆ ಅವನು ಅಲಾಂಗ್ ವಿತ್ ಅಶ್ವಿನ್. ಬಟ್ ಅಡ್ರೆಸ್ ಗಿಲ್ದಂಗೆ ಹೋಗ್ಬಿಟ್ಟು ಆಫ್ಟರ್ ದಟ್ ಇಂಜುರಿ he never made it to the squad. ಸೊ ಆತರ ಸುಮಾರು ಜನ ಸ್ಕ್ವಾಡ್ ಇಂದಾನೆ ಹೊಟ್ಟೋಗಿದ್ದಾರೆ. ನಮಗೆ ಅವ್ರ ಬಗ್ಗೆ ಜಾಸ್ತಿ ಅವ್ರನ್ನ ನೋಡಲ್ಲ, ಅದಕ್ಕೆ ಅನ್ಸುತ್ತೆ. KL ರಾಹುಲ್ಗೆ ಇವಾಗ ಟುಡೇ ಒಂಥರ ಕಾಂಪಿಟೇಷನ್ ಇಸ್ ಸಚ್ ದಟ್ ಸೇಯಿಂಗ್, ಇವಾಗ ನಾನು ಹೇಳಿದ್ನಲ್ಲಪ್ಪ ಗ್ಲೆನ್ ಫಿಲಿಪ್ಸ್ ನೀನ್ ಬೌಲಿಂಗ್ ಹಾಕ್ಬೇಕು ಗುರು, ಅವಾಗ ನಿನ್ ಟೀಮಲ್ಲಿ ಇರೋದು ಅಂದ್ರೆ ಆಗ್ತಾ ಇದಾನೆ. ಡಿಮಾಂಡ್ ಆತರ ಇದೆ. ಈ ಎರಡು ಇನ್ನಿಂಗ್ಸ್ ನೋಡಿದ್ರೆ ನಿನ್ಗೆ ಕ್ಲಾಸಿಕ್ ಕೇಸ್. ನ್ಯೂ ಬಾಲೇ ಇತ್ತು ಗುರು, ನೀನ್ ಓಪನರ್ ಅಲ್ವಾ, ನೆಗೆಟ್ ಮಾಡ್ಬೋದಾಗಿತ್ತು. ಡೌನ್ ದ ಲೆಗ್ ಹಿಂಗ್ ಚುಚ್ಚಿದ, ಇನ್ನೊಂದು ಯಾವ್ದೋ ಅದನ್ನು ಬ್ಯಾಟ್ ಒಳಗಡೆ ತಗೊಂಡೋಗಕ್ಕಾಗ್ಲಿಲ್ಲ ನಿನ್ಗೆ. ಒಳ್ಳೆ ಬಾಲೇ ಒಪ್ಕೋಣ, ಬಟ್ ನೀನ್ ಇರೋದೇ ಅದಕ್ಕಲ್ವಾ, ಒಳ್ಳೆ ಬಾಲ್ ಆಡಕ್ಕೆ ಅಂತಾನೆ ನೀನ್ ಆ ಸ್ಕ್ವಾಡ್ ಅಲ್ಲಿ ಇದ್ದು ನೀನ್ ಇದ್ ಮಾಡೋದು. ನೀವು ಲ್ಯಾವ್ ಟು he had a classic opportunity even after Sarfaraz Rishabh out ಆದ್ಮೇಲೆ he could have still taken the lead to another 100 runs for sure, Guru, with Jadeja. Yeah, correct. Or with all of those tailenders. So that is what is expected alva. Ninge VVS Lakshman ಮಾಡ್ತಾ ಇದ್ದಿದ್ದು ಅದೇ. For some period of time ನಿನ್ಗೆ ಧೋನಿ ಮಾಡ್ತಾ ಇದ್ದಿದ್ದು ಅದೇ. You have to, yeah, exactly. And if you are a batter at 6, you have to bat with the tail. You need to know how to bat with the tail. Yeah, no better situation than his home ground. ಪಿಚ್ ಕಂಡೀಷನ್ಸ್ ನಿನ್ ಹೋಮ್ ಗ್ರೌಂಡ್, ಇನ್ನೇನ್ ಬೇಕು ನಿನ್ಗೆ? ಅಲ್ಲೂ ಆಡ್ಲಿಲ್ಲ ಅಂತಂದ್ರೆ ನಿನ್ ಸಿಚುಯೇಷನ್ ಡಿಮ್ಯಾಂಡ್. ಇವಾಗ 6 ಇವಾಗ ಏನು ಮಾಡಕ್ಕಾಗಲ್ಲ ಗುರು. ಇವಾಗ ನಮ್ಗೆ ಗೊತ್ತು ಸೀಲ್ ಆಗೋಗಿದೆ. ಯಶಸ್ವಿ ಜೈಸ್ವಾಲ್ ಫಸ್ಟ್ 4-5 ಇದು ಪೊಸಿಷನ್ ಸೀಲ್ ಆಗೋಗಿದೆ. ನಿನಗೆ ಇರೋದೇ 6. ಅಂಡ್ ಒನ್ ಥಿಂಗ್ ವಿ ನೀಡ್ ಟು ಅಪ್ರಿಶಿಯೇಟ್, ಅವರು ಜಸ್ಟ್ ಬಿಕಾಸ್ ಈ ಮ್ಯಾಚ್ ಅಲ್ಲಿ ಫ್ಲೋಟರ್ ಆಡಿಸ್ಲಿಲ್ಲ. ವಿರಾಟ್ ಕೊಹ್ಲಿ ಟು ಪುಟ್ ಇಸ್ ಹ್ಯಾಂಡ್ ಅಪ್ ಅಂಡ್ ಸೇಯಿಂಗ್ ನಾನು ಆಡ್ತೀನಿ ಗುರು 3 ಅಂತ. ದೇ ಕೂಡ ಇಲ್ಲಿಲ್ಲ ಅಂದ್ರೆ ಪಾಪ KL ರಾಹುಲ್ ನೀನ್ ಮತ್ತೆ 3 ಆಡು ಅಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಮತ್ತೆ ನಿನಗೆ 6 ಅಲ್ಲಿ ತಳ್ಳೋ ತರ ಮಾಡ್ಲಿಲ್ಲ. ನೀನ್ ಆಡ್ಸೋದೇ 6 ಅಲ್ಲಿ, ನೀನ್ ಅಲ್ಲೇ ಅಡ್ಜಸ್ಟ್ ಆಗುವಂತ ಅಟ್ಲೀಸ್ಟ್ ಅವ್ರಿಗೆ ಚಾನ್ಸ್ ಕೊಡ್ತಾ ಇದಾರೆ. ಇನ್ನ ಎಷ್ಟೋ ಜನ ಆತರ ಚಾನ್ಸ್ ಕೊಟ್ಟು, ಇವಾಗ ವೀರೇಂದ್ರ ಸೆಹ್ವಾಗ್ ಥ್ರೂ ಔಟ್ ಇಸ್ ಡೊಮೆಸ್ಟಿಕ್ ಕೆರಿಯರ್, ಹಿ ವಾಸ್ ಆಲ್ವೇಸ್ ಎ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗುರು. ಆತರ ಪುಷ್ ಮಾಡಿ ನಿನ್ಗೆ ಇರೋದೇ ಚಾನ್ಸ್ ಓಪನಿಂಗ್ ಆಡ್ತೀಯಾ ಅಂದಾಗ ಹಿ ಗ್ರಾಬ್ಡ್ ಇಟ್ ವಿತ್ ಬೋತ್ ಹ್ಯಾಂಡ್ಸ್. ಆತರ ನೀನ್ ಮಾಡ್ಲೇಬೇಕು, ಸಿಚುಯೇಷನ್ ಡಿಮ್ಯಾಂಡ್ ಇದ್ರೆ ಮಾಡ್ಲೇಬೇಕು. ಇಲ್ಲಾಂದ್ರೆ ಮತ್ತೆ ನೀನ್ ಸುಮ್ನೆ ಬಂದಿಲ್ಲ ರಂಜಿ ಗಿಂಜಿ ಆಡ್ಕೋ. ಹೆಂಗಿದ್ರು ಕರ್ನಾಟಕಗೂ ಬೇಕಾಗಿದೆ ಬ್ಯಾಟರ್ಗಳು, ಬಂದ್ ರಂಜಿ ಆಡ್ಕೊಂಡ್ ಬಿಡ್ಬೇಕಷ್ಟೇ. ಟಫ್ ಕಾಲ್ ಅದು ಅವನ ಪ್ರಕಾರ. ಬಟ್ ಐ ಡೋಂಟ್ ಸಿ ಎನಿ ಅದರ್ ನೇಮ್ ಆ ಸ್ಕ್ವಾಡ್ ಅಲ್ಲಿ, ಅನ್ಲೆಸ್ ನಿನ್ಗೆ ಸ್ಪಿನ್ನರ್ ಯಾರನ್ನಾರು ತೆಗ್ದ್ಬಿಟ್ಟು, ಇಫ್ ಇಟ್ ಇಸ್ ಎ ಟ್ರೂಲಿ ಫಾಸ್ಟ್ ಬೌಲಿಂಗ್ ವಿಕೆಟ್. Pune and Mumbai. I really doubt if they are going to have a truly fast bowling wicket.
I don't know if you saw the news. They have called up Washington Sundar for the next test. I know. Yeah, I saw that. Correct. Yeah. ಸೊ ಏನ್ ಥಾಟ್ ಪ್ರೊಸೆಸ್ ಓಡ್ತಾ ಇದೆ ಗೊತ್ತಿಲ್ಲ. ಸಡನ್ ಆಗಿ ಮೊನ್ನೆ ಇಲ್ಲಿ ನಿನ್ನೆ ಅವನು ತಮಿಳ್ನಾಡುಗೆ ಪ್ಲೇಯಿಂಗ್ ಅಟ್ ನಂಬರ್ 4 ಸ್ಕೋರ್ಡ್ 150. Oh, okay. ವಿತ್ ಸಾಯಿ ಸುದರ್ಶನ್ 200 ಹೊಡೆದು ಇವನ್ ನಂಬರ್ 4 ಅಲ್ಲಿ 150 ಹೊಡೆದಿಯಾನೆ. ಈಸ್ ಗಾಟ್ ಸ್ಟಾರ್ಟ್ ಸ್ಟ್ರೈಟ್ ಅಪ್. ಬಾಪ ನೀನ್ ಅಕ್ಷರ್ ಪಟೇಲ್ ಆಲ್ರೆಡಿ ಕೂತಿಯಾನೆ. ಐ ಡೋಂಟ್ ನೋ ವಾಟ್ ದೇ ಆರ್ ಪ್ಲಾನಿಂಗ್ ಟು ಡೂ. ಸೊ ಲೆಟ್ ಸಿ ಏನು ಅಂತ. ಸೊ ಯಾ, ಬಟ್ ನಾನ್ ಏನ್ ಹೇಳೋದು ಅಂದ್ರೆ, ಐ ಥಿಂಕ್ ಆ ಕಾನ್ಫಿಡೆನ್ಸ್ ಕೊಡಬೇಕು. ಎಸ್, KL ರಾಹುಲ್ ಇನ್ ದ ಪಾಸ್ಟ್ ಹ್ಯಾಸ್ ಪ್ಲೇಡ್ ಗ್ರೇಟ್ ನಾಕ್ಸ್. ಹಿ ಶುಡ್ ಬಿ ಗಿವನ್ ಪುಷ್. ಅಷ್ಟು ಬೇಗ ಬಿಡಬಾರ್ದು ಅಂತೆಲ್ಲ ಹೇಳೋದು ಅಂದ್ರೆ, I think a clear communication should go to KL Rahul saying, correct, when it comes to India, Sarfaraz will play ahead of you. Probably in overseas, because you have more experience, you will get a chance ahead of him. Yeah, maybe. But I don't see him playing in the next match at least. So let's see. ಈ ಸೀರೀಸ್ ಅಲ್ಲಿ ಡೌಟ್ ಇದೆ ನನಗೆ. Yeah. ಬಟ್ ಗೊತ್ತಿಲ್ಲ ಗುರು ಏನ್ ನೋಡ್ತಾ ಇದ್ರು ತಲೆಯಲ್ಲಿ ಅಂತ. ವಾಷಿಂಗ್ಟನ್ ಅನ್ನು ಕಳ್ಸ್ಕೊಂಡಿದ್ದಾರೆ ಅಂದ್ರೆ, ಐ ಡೋಂಟ್ ನೋ ವಾಟ್ ದೇ ಆರ್ ಪ್ಲಾನಿಂಗ್ ಟು ಡು. Okay. Fine. So yeah. So again, ಮಾತಾಡಿದ್ವಿ. Ultimately, we all know what happened. So not a match lose ಆಗ್ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. We have lost it. So 2 more games to go. I think ಅದೇ ರಿಷಬ್ ಪಂತ್ ಔಟ್ ಆದ್ಮೇಲೆ ಜಸ್ಟ್ ದ ಡೌನ್ ಫಾಲ್ ಸ್ಟಾರ್ಟೆಡ್. ಐ ಥಿಂಕ್ ಒಂದು ಸಮ್ 30 odd runsಗೆ ನೆಕ್ಸ್ಟ್ 7 ವಿಕೆಟ್ ಟಪ ಬಿದ್ದೋಯ್ತು ಸರ್ಫರಾಜ್ ಔಟ್ ಆಗಕ್ಕೆ ಶುರು ಆದಾಗಿಂದ, ವಿಚ್ ನೋ ಒನ್ ಎಕ್ಸ್ಪೆಕ್ಟೆಡ್ ಅಗೇನ್. ಅಂಡ್ ಆಬ್ವಿಯಸ್ಲಿ ಇವತ್ ಬೆಳಗ್ಗೆ ನೋ ಅದರ್ ಬೆಟರ್ ಮ್ಯಾನ್ ಟು ಡೂ ಇಟ್ ದನ್ ಬುಮ್ರಾ. ಫಸ್ಟ್ ಬಾಲ್ 2 ಬಾಲ್ ಅಲ್ಲೇ ಎತ್ಕೊಂಡ್ರು ಲೇತಮ್ನ. ಹಿಂದೆಗಡೆ ಬ್ಯಾಡಕ್ ಬೇರೆ ಬಿದ್ದಿದ್ದು. ಸರಿಯಾಗಿ ಹೋಯ್ತು. ಕಾನ್ವೇನು ಆಲ್ಮೋಸ್ಟ್ ಒಂಥರ ಹೆದರ್ಕೊಂಡೆ ಆಡ್ತಾ. ಅವನಂತರ ಎಲ್ಲಿ ಆಗ್ಬಿಡ್ತೀನೋ ಅಂತ ಕಾಯಿ ಎಲ್ಲ ಹಿಂಗೆಲ್ಲ ಅನ್ಕೊಂಡೆ ಆಡ್ದ. Yeah, he made sure ಅನ್ಸುತ್ತೆ ಸ್ವಲ್ಪ in that first couple of hours he took all the tough balls. ಅದಾದ್ಮೇಲೆ ಅಂಡ್ ಫೀಲ್ಡಿಂಗ್ ಇವತ್ತೊಂದ್ ಸ್ವಲ್ಪ ಒಂದು ಟಾಪ್ ನಾಚೆ ಇತ್ತು. ಐ ಥಿಂಕ್ ಮ್ಯಾಚ್ ಬೇಗ ಮುಗಿತಾ ಇತ್ತು, ಬಟ್ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಇಂಡಿಯನ್. ಸಿರಾಜ್ ಒಂದ್ ಯಾವ್ದೋ ಡೈ ಹೊಡೆದು ಥರ್ಡ್ ಮ್ಯಾನ್ ಅದೆಲ್ಲ ಹೋಗ್ತಾ ಇದ್ದಿದ್ ಬಾಲ್ ಎಲ್ಲ ಡೈ ಹೊಡೆದಿದ್ದು. ಐ ಥಿಂಕ್ ಅಶ್ವಿನ್ ಎಲ್ಲರೂ ಒಂಥರ ಅವ್ರು ಕುಲ್ದೀಪ್, ಅಶ್ವಿನ್, ಆಲ್ ಬೌಲರ್ಸ್ ಆತರ ಡೈ ಹೊಡೆದೆಲ್ಲ ಫೀಲ್ಡಿಂಗ್ ಮಾಡಿದ್ರು. ಕರೆಕ್ಟ್. ಸೊ ಇಂಡಿಯನ್ ಅಂತ ಇತ್ತು ಗುರು. ಬಟ್ ಅನ್ಫಾರ್ಚುನೇಟ್ಲಿ ಐ ಥಿಂಕ್ ಅಗೇನ್ ರಚಿನ್ ಬಂದ್ಬಿಟ್ಟು he just made it look very easy and they closed it within no time. ಆಕ್ಚುಲಿ 11:30 ರೈನ್ ಪ್ರಿಡಿಕ್ಷನ್ ಇತ್ತು. ವಿರಾಟ್ ಕೊಹ್ಲಿ ಅನಲಿಸ್ಟ್ ತಿರುಗ್ಬಿಟ್ಟು ಹೇಳ್ತದೆ, ಎಲ್ಗುರು 1 hour ಮಳೆ ಬರ್ತೀನಿ ಅಂತಿದ್ದೆ. ಅವನಿಗೆಲ್ಲ ಅಂತ ಇದ್ದಾನೆ ಹಿಂಗಿಂಗಂತ. ಅದಕ್ಕೆ ಅವ್ರು ಹೇಳಿದ್ರು, ಬೆಂಗಳೂರದು ಪ್ರಿಡಿಕ್ಷನ್ ಮೇಲೆ ನಂಬಲೇಬೇಡಿ, ಬರತ್ತೆ ಅಂದ್ರೆ ಬರಲ್ಲ ಅಂದಾಗ ಬರುತ್ತೆ ಅಂತ. ಎಕ್ಸಾಕ್ಟ್ಲಿ. ಓಕೆ, ಗುಡ್. ಸೊ ಇಲ್ಲಿಗೆ ಫಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಚೆನ್ನಾಗಿ ಆಡಿದ್ದಾರೆ. ಸೊ ಕ್ರೆಡಿಟ್ ಟು ದೆಮ್. ಅಂಡ್ ನಾವು ಕ್ರಿಟಿಸೈಸ್ ಮಾಡೋ ಜಾಗದಲ್ಲಿ ಕ್ರಿಟಿಸೈಸ್ ಮಾಡಿದೀವಿ. ಸೊ ಲೆಟ್ಸ್ ಸೇ ನೆಕ್ಸ್ಟ್ 2 ಗೇಮ್ಸ್ ಇನ್ನೂ ಚೆನ್ನಾಗಿ ಆಡ್ತಾರೆ, ಕಮ್ ಬ್ಯಾಕ್ ಮಾಡ್ತಾರೆ ಇಂಡಿಯಾ. ಅಂಡ್ ಐ ಆಮ್ ವೆರಿ ಹೋಪ್ಫುಲ್ ದಟ್ ಇಟ್ ವಿಲ್ ಬಿ a 2-1. ಇನ್ನ ಲೂಸ್ ಬಿಡಲ್ಲ, ಇನ್ನ ಒಂಥರ ಜಿದ್ದಲ್ಲಿ ಬಂದು ಹೊಡಿತಾರೆ. ಐ ಥಿಂಕ್ ಇಂಡಿಯನ್ ಟೀಮ್ ಇಸ್ ದ ಕರೆಂಟ್ ಇಂಡಿಯನ್ ಟೀಮ್ ಇಸ್ ನೋನ್ ಫಾರ್ ದಟ್. ದೇ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಚ್ ಸ್ಟ್ರಾಂಗರ್. And it is going to be a 2-1 victory for India. ಅದನ್ನ ಹೇಳ್ತಾ another good thing, ನ್ಯೂಜಿಲೆಂಡ್ women's team T20 ಗೆದ್ದಿದ್ದಾರೆ. ಗೆದ್ದಾಯ್ತಾ? ಓ, ಕಂಗ್ರಾಚುಲೇಷನ್ಸ್. Congrats great to day for New New Zealand. Zealand. Yes, it is a big ಅವ್ರಿಗೆ ಐ ಥಿಂಕ್ ICC ಟ್ರೋಫಿಗಳು ಬಂದಾಗ ಅವ್ರಿಗೆ ಸೌತ್ ಆಫ್ರಿಕಾಗೆ ಫಸ್ಟ್ ಗುಡ್ ಥಿಂಗ್ ವಾಸ್ ಅವರಿಬ್ರು ಆ 2 ಟೀಮು ಫೈನಲ್ಸ್ ಬಂದಿದ್ದು. ಕರೆಕ್ಟ್. ಬಟ್ ಸೌತ್ ಆಫ್ರಿಕಾ ವೇಟ್ ಕಂಟಿನ್ಯೂಸ್ unfortunately. So anyways, congrats to New Zealand once again. ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಬಂದಾಗೆಲ್ಲಾನು ಅದು ವರ್ಲ್ಡ್ ಕಪ್ ಅಲ್ಲೂ ನಾಪ್ಕ ಇದೆ. ಐ ಬಿಡಿ ವಿಲಿಯರ್ಸ್ ಮೊನೆ ಮಾರ್ಕಲ್ ಎಲ್ಲ ಹತ್ತಿದ್ರಲ್ಲ, ಅವನು ಗ್ರಾಂಟ್ ಇಲಿಯಟ್ ಇನ್ನಿಂಗ್ಸ್ ಅವಾಗ್ಲೂ ನ್ಯೂಜಿಲೆಂಡ್ ಸೆಮಿಫೈನಲ್ಸ್ ಅಲ್ಲಿ. ಅವನು ಪಾಪ ಅವನು ಸೌತ್ ಆಫ್ರಿಕಾದವನೇ ಅಲ್ಲೋಗಿ ವಾಪಸ್ ಅವ್ರ ಮೇಲೆ ಹೊಡೆದ. ಕರೆಕ್ಟ್, ಎಕ್ಸಾಕ್ಟ್ಲಿ. ಬಟ್ ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಅದೇ ಇವಾಗ ನೀನು ಇಂಗ್ಲೆಂಡ್ ಮೇಲೆ ಮ್ಯಾಚ್ ಆಗ್ಲಿ ಅಥವಾ ನಿನ್ಗೆ ಆಸ್ಟ್ರೇಲಿಯಾ ಮೇಲೆ ಮ್ಯಾಚ್ ಆಗ್ಲಿ, ಒಂಥರ ಅಗ್ರೆಷನ್ ಇರುತ್ತೆ. ಒಂಥರ ನ್ಯೂಜಿಲೆಂಡ್ ಅವ್ರಿಗೆ ಎದ್ರೆ ಪಾಪ್ದೆ ಪರವಾಗಿಲ್ಲ, ಅವ್ರನ್ನ ಏನು ವಿಕೆಟ್ ಎತ್ತಿದ್ರೆ ಜಾಸ್ತಿ ಸೆಲೆಬ್ರೇಷನ್ ಎಲ್ಲ ಎಸ್ ಕಮಾನ್ ಓಕೆ. ಇದ್ರಲ್ಲಿ ಒಂದ್ ಸ್ವಲ್ಪ ಹಾರಾಡ್ತಾ ಇದ್ದೆ ಅಜಾಸ್ ಪಟೇಲ್ ಒಬ್ನೇ, ಅವ್ನು ಇಂಡಿಯಾ ನ್ಯೂಜಿಲೆಂಡ್ ಅವ್ರ ಇದ್ರೆ
ಮುಂಚಿಂದಾನು ಶೇನ್ ಬಾಂಡ್ ವಿಕೆಟ್ ಎತ್ತಿದ್ರೆ ತುಂಬಾ ಆಕರ್ಷಣೆ ಅಂತೆಲ್ಲ ಇಲ್ಲ ಅಂತ ಫಾಸ್ಟ್ ಬಾಲ್ ಆಗಿದ್ರು. ಎಲ್ಲ ಒಂಥರ ಸ್ಮೈಲಿಂಗ್ ಫೇಸಸ್, ಎಸ್ ಬಾಯ್ಸ್ ವಿ ಒನ್ ಇಟ್, ಒಂಥರ ಗೆದ್ದ ಮೇಲೆ 36 ವರ್ಷ ಆದ್ಮೇಲೆ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಅದೇ ನಮ್ಮ ಇಂಡಿಯನ್ಸ್ ಆತರ ಅಲ್ಲಿ ಗಾಬಾಲ್ ಆಗಿದ್ದಾಗ ಅಥವಾ ಆಸ್ಟ್ರೇಲಿಯನ್ಸ್ ಆತರ ಆಗಿದ್ರೆ ಹೆಚ್ಚಿ ಕಿರ್ಚಾಡ್ ಕೂಗ ಏನೆಲ್ಲ ಮಾಡ್ರು. ಥ್ಯಾಂಕ್ ಯು ವೆರಿ ಮಚ್, ಒಂಥರ ವೆರಿ ಸ್ವೀಟ್ ಟೀಮ್ ಗುರು, ಇವ್ರ ಜೊತೆ ಬೇಜಾರು ಆಗಲ್ಲ ಅಂತ. ಸೊ ಆಯ್ತು, ಅಲ್ಲಿಗೆ ಫಸ್ಟ್ ಟೆಸ್ಟ್ ಮುಗಿದಿದೆ. ಇನ್ 2 ಟೆಸ್ಟ್ ಏನ್ ಸ್ಕ್ವಾಡ್ ಇರತ್ತೆ ಏನು ನೋಡೋಣ ಮುಂದೆ. ಇನ್ನ 1-2-3 ಟಾಪಿಕ್ ಒಂಥರ ಸ್ಮಾಲ್ ಆಗಿ ಹಂಗೆ ಮುಟ್ಬಿಟ್ಟು ಹಂಗೆ ಹೋಗೋಣ ಅಂತ. ಒಂದು ಆಬ್ವಿಯಸ್ಲಿ ಹ್ಯಾವ್ ಟು ಗಿವ್, 2 ವರ್ಷ ಆದ್ಮೇಲೆ ಗುರು, ನಾವು ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲೂ ಮಾತಾಡಿದ್ವಿ, 2 ವರ್ಷ ಆದ್ಮೇಲೆ ಪಾಕಿಸ್ತಾನ ಹೋಮ್ ಅಲ್ಲಿ ಗೆದ್ದಿದೆ. ಕಂಗ್ರಾಚುಲೇಷನ್. ಸೊ ಸಮಥಿಂಗ್ ದೇ ಡಿಡ್ ರೈಟ್. ಏನ್ ಗೊತ್ತಾ, ಮಳೆ ಬಿದ್ದಂಗಾಗಿದೆ. ಆ ಕೊನೆಗೆ ಅವ್ರು ಟಾರ್ ರೋಡ್ ಅಲ್ಲಿ ಆಡೋದ್ ಬಿಟ್ಟಿದ್ದೇನೆ ಅವ್ರಿಗೆ ವರ್ಕ್ ಆಗಿದೆ. ಐ ಥಿಂಕ್ ವಾಟ್ ದೇ ರಿಯಲೈಸ್ ಇಸ್, ಬ್ರೋ, ವಿ ಆರ್ ಸಬ್ ಕಾಂಟಿನೆಂಟ್ ಟೀಮ್, ಅವರ್ ಸ್ಟ್ರೆಂತ್ ಇಸ್ ಸ್ಪಿನ್, ಅದರ್ಸ್ ಕಾಂಟ್ ಪ್ಲೇ ಸ್ಪಿನ್ ಆಸ್ ವಿ ಡೂ. ತೆಗೆದು ಬಿಟ್ಟು ಸುಮ್ನೆ ಸ್ಪಿನ್ ಪಿಚ್, ಯೂಸ್ ಪಿಚ್ ಮೇಲೆ ಆಡ್ಸೋಣ, ಗೆಲ್ಲೋಣ ಅಂತ ವರ್ಕೌಟ್ ಆಗಿದೆ. ಟೋಟಲ್ ಎಲ್ಲ ವಿಕೆಟ್ಸ್ ತೆಗೆದ್ರೆ ಅವ್ರಿಬ್ರೇ ಸ್ಪಿನ್ನರ್ಸ್ ಅನ್ಸುತ್ತೆ. ಒಂದ್ ಸಾಜಿದ್ ಖಾನ್ ಮತ್ತೆ ನೋಮನ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವ್ರಿಬ್ರೆ ಬೌಲಿಂಗ್ ಹಾಕಿರೋದು, ಬೇರೆ ಯಾರಿಗೂ ಬಾಲ್ ಮೀಡಿಯಂ ಪೇಸರ್ ಬಾಲ್ ಕೊಟ್ಟಿಲ್ಲ ಅವರು. ಅದೇ ಕ್ರೆಡಿಟ್ ಟು ದೆಮ್. ಅವನು ಚೆನ್ನಾಗಿ ಮಾಡ್ತಿದ್ದ, ಅವನು ಒಳ್ಳೆ ರಿಪ್ ಸಿಗ್ತಾ ಇತ್ತು. ಸಾಜಿದ್ ಖಾನ್ ಅಲ್ವಾ, ಒಂದೇನೋ ವಿಚಿತ್ರ ಆಗಿದೆ ಗ್ರೂಪ್ ಬೋರ್ಡ್ ಆಕ್ಷನ್. ಬಟ್ ಅದೇ ಆಕ್ಷನ್ಗೆ ಆ ಬಾಲ್ ಬಿದ್ದು ಅಷ್ಟೊಂದು ರಿಪ್ ಸಿಗೋದು, ಐ ಥಿಂಕ್ ಅವನು ದಟ್ಸ್ ಅನದರ್ ಟ್ಯಾಲೆಂಟ್. ತುಂಬಾ ವರ್ಷಗಳಿಂದ ಕ್ರಿಕೆಟ್ ಆಡ್ಕೊಂಡು ಬಂದು ಫೈನಲಿ ಇವಾಗ ಅವ್ರು ಆ ತರ ಪಿಚ್ ಮಾಡಿ ಅವನಿಗೆ ವಿಕೆಟ್ಸ್ ತಗೊಳಂಗ್ ಮಾಡಿದ್ದಾರೆ. ಸೊ ಗುಡ್. ಪಾಕಿಸ್ತಾನ್ ಡ್ರಾಪ್ ಮಾಡಿ ಅವನ ಜಾಗದಲ್ಲಿ ಕಮ್ರಾನ್ ಅನ್ನೋನ್ ಬಂದವನು, ಅವನು 100 ಹೊಡೆದ, ಡೆಬ್ಯೂ 100. ಸೊ ಗುಡ್ ಥಿಂಗ್ಸ್ ಫಾರ್ ದೆಮ್, ಹೋಪ್ಫುಲಿ ಇಟ್ ಕಂಟಿನ್ಯೂಸ್. ಅದ್ರಲ್ಲಿ ತುಂಬಾ ಐ ಡೋಂಟ್ ವಾಂಟ್ ಟು ಡ್ವೆಲ್ ಟೂ ಮಚ್ ಆನ್ ದಟ್. ರವಿ ಹೆಂಗಿದ್ರು ಇಲ್ಲ ಪಾಕಿಸ್ತಾನ ಇಂಗ್ಲೆಂಡ್ ಬಗ್ಗೆ ಮಾತಾಡಕ್ಕೆ, ಇಲ್ಲದ್ರೆ ಅವನೊಂದಿಷ್ಟು ಹಾಕಿರೋದು. ಮಜಾ ಏನ್ ಗೊತ್ತಾ, ಒಂದೇ ಒಂದ್ ನನಗೆ ಇನ್ಸಿಡೆನ್ಸ್, ನಾನು ಅದನ್ನ ನೋಡ್ಬಿಟ್ಟು ನಾನು ಅನ್ಕೋತದ್ದೆ, ಐ ಡೋಂಟ್ ನೋ ಇಫ್ ಯು ಸಾ ದಟ್ ಬೆನ್ ಸ್ಟೋಕ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಔಟ್ ಆಗಿದ್ ನೋಡಿದ್ಯಾ ನೀನು ಏನಾದ್ರು? ಇಲ್ಲ ನೋಡಿಲ್ಲ, ಬಟ್ ಎಲ್ಲೋ ಇದ್ರಲ್ಲಿ ಕ್ಲಿಪ್ಪಿಂಗ್ ಕೇಳಿದೆ. ಬ್ಯಾಟ್ ಆಡ್ತಾನೆ, ಬ್ಯಾಟ್ ಎಲ್ಲೋ ಆರೋಗುತ್ತೆ, ರಿಷಬ್ ಪಂತ್ ಎಲ್ಲೋ ಸ್ಟಂಪ್ ಆಗಿ ಹೋಗ್ತಾನೆ, ಆಯ್ತಾ, ಬ್ಯಾಟೇ ಮಿಸ್ ಆಗೋಗುತ್ತೆ ಅವ್ನ ಕೈಯಿಂದ. ಬಟ್ ಅವ್ನ್ ಏನು ಅಂತಂದ್ರೆ, ಎವ್ರಿ ಟೈಮ್ ಅವ್ನು ಔಟ್ ಆದಾಗ ಅದೇ ಎಲ್ಲೋ ಓದ್ತಾ ಇದ್ದೆ, ಅವ್ನ ಎಕ್ಸ್ಪ್ರೆಷನ್ ಕೊಡೋದ್ ನೋಡಿದ್ರೆ ದ ಹೋಲ್ ವರ್ಲ್ಡ್ ಇಸ್ ಅಗೇನ್ಸ್ಟ್ ಮೀ, ನನಗೆ ಹಿಂಗಾಗ್ಬಿಡ್ತಲ್ಲ ಅನ್ನೋ ತರ ಫೀಲಿಂಗು. ಬಿಡಿ ಮಗ, ಅವ್ನು ಇದ್ದಾಗೆಲ್ಲ ಆಕ್ಚುಲಿ ಲಕ್ಕಿ ಆಗಿದೆ ಇಂಗ್ಲೆಂಡ್ಗೆ, ಅವ್ನ್ ಬ್ಯಾಟ್ ಅಡ್ಡ ಬಂದೆ ಒಂದು ವರ್ಲ್ಡ್ ಕಪ್ ಗೆದ್ಬಿಟ್ರು. ಎಕ್ಸಾಕ್ಟ್ಲಿ ಎಕ್ಸ್ಪ್ರೆಷನ್ ನೋಡ್ಬೇಕು, ಅವನೇ ನುಗ್ಗುಬಿಟ್ಟು ಬ್ಯಾಟ್ ಬಿಸಾಕ್ಬಿಟ್ಟ ಎಲ್ಲ ಕೈಯೆಲ್ಲ ಇಟ್ಕೊಳ್ದಂಗೆ. ಅವನ ಎಕ್ಸ್ಪ್ರೆಷನ್ ಹಿಂಗೆ. ಅವನ ಮಿಚೆಲ್ ಸ್ಟಾರ್ಕ್ ಒಂದ್ ವರ್ಲ್ಡ್ ಕಪ್ ಅಲ್ಲಿ ಯಾರ್ಕಾರ್ ಹಾಕಿದ್ದಲ್ಲ, ಅವಾಗ್ಲೂ ಹಿಂಗ್ ಬ್ಯಾಟ್ ಬಿಟ್ಬಿಟ್ಟು ಅದೊಂದೇನಾ. ಬುಮ್ರಾದು ಅಷ್ಟೇ, ಇಲ್ಲಿ ಅದೆಲ್ಲ ಹಿಂಗ್ ಬಂದು ಲಕ್ಕಲ್ಲಿ ಯಾವ್ದೋ ಒಂದು ಬಾಲ್ ತಿರುಗ್ಬಿಡ್ತು, ಹಿಂಗೆ ಔಟ್ ಆಗ್ಬಿಟ್ಟೆ ಅಂತ. ಮೋಸ್ಟ್ಲಿ ಅವ್ನ್ದು ಇರೋದು ಹಂಗೆ ಅನ್ಸುತ್ತೆ, ಎಲ್ಲಿ ಯಾವ್ದು ಔಟ್ ಆದ್ರೂ ಅಯ್ಯೋ ನಾನ್ ಲಕ್ಕಿಲ್ಲ ಅಂತ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ನಾನು. ಐ ಮೀನ್ ಐ ವಾಂಟ್ ಟು ಹ್ಯಾವ್ ಯುವರ್ ಥಾಟ್ಸ್ ಆಲ್ಸೋ. ಇವಾಗ ಐ ಆಮ್ ಶೋರ್ ಯು ನೋ ದಟ್ ಅಲ್ಲಿ ಇಂಡಿಯಾ ಎದು ಒಂದು ಸೀರೀಸ್ ನಡೀತಾ ಇದೆ, ಪಾಕಿಸ್ತಾನ್ ಎ ಮೇಲೆ ಒಂದು ಮ್ಯಾಚ್ ಆಗಿದೆ, ಎಮರ್ಜಿಂಗ್ ಏಷ್ಯಾ ಕಪ್ ಅಂತ. ರಮನ್ದೀಪ್ ಸಿಂಗ್ ಕ್ಯಾಚ್, ಇಟ್ ಈಸ್ ಗೋಯಿಂಗ್ ವೈರಲ್. ವಾಟ್ ಅ ಕ್ಯಾಚ್, ಯಪ್ಪ, ಚಾನ್ಸೇ ಇಲ್ಲ ಗುರು. ಅವ್ನ್ ಫಿಸಿಕಲ್ ಸ್ವಲ್ಪ ಆತರ ಎಲ್ಲ ಹಿಡಿತಾರ ಅನ್ನೋದು ಸ್ವಲ್ಪ ಫಸ್ಟ್ ಬರುತ್ತೆ ತಲೆಗೆ ಎಲ್ಲಾರ್ಗು. ಬಟ್ ಆ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ರೆ ಅಲ್ಲಿ ಅವ್ರ ಪಾಕಿಸ್ತಾನ್ ಬ್ಯಾಟ್ಸ್ಮನ್ ಇಬ್ರು ದೇ ವಿಲ್ ಬಿ ಮಿಡಲ್ ಆಫ್ ದ ಸ್ಟಂಪ್ಸ್ ಅನ್ಸುತ್ತೆ. ಅವ್ರಿಬ್ರು ನೋಡ್ಕೊಂಡು ಪ್ರಿಸಿಷನ್ ಆತರ. ಅದು ಏನ್ ನಿಧಾನಕ್ಕೆ ಒಂಥರ, ನೀನು ಒಂದೊಂದ್ಸಲಿ ಬಾಲ್ ಡಿಪ್ ಆಗ್ತಾ ಇದೆ ಅಂತಂದ್ರೆ ನಿನ್ಗೆ ಏನೋ ಒಂದು ಡೈವ್ ಮಾಡೋ ಇದ್ ಮಾಡೋದು, ಇಟ್ಸ್ ಜಸ್ಟ್ ಫ್ಲೈಯಿಂಗ್. ಆ ತರ ಪ್ರಿಸಿಷನ್ ಅಲ್ಲಿ ಎಗರ್ಬಿಟ್ಟು ಆ ಕ್ಯಾಚ್ ಹಿಡಿದಿದ್ದು, ಐ ಮೀನ್ ಟೂ ಗುಡ್ ಗುರು. ಅವನೇನು ಬಿತ್ತ ಮೇಲೆ ಅಯ್ಯೋ ಬಿತ್ತು, ಕೈಯೆಲ್ಲ ನೋವಾಯ್ತು, ಅಂತ. ಇದೆಲ್ಲ ಮುಂಚೆ ನಾವು ಸೌತ್ ಆಫ್ರಿಕಾದವರು, ಆಸ್ಟ್ರೇಲಿಯಾದವರು ಮಾಡೋದ್ ನೋಡಿ. ಸ್ಟೀವ್ ಸ್ಮಿತ್ ಇನ್ನ ನಾಪ್ಕ, ಅವ್ನು ಕ್ಯಾಚ್ ಹಿಡಿದಾಗ ಸ್ಟೀವ್ ಸ್ಮಿತ್ ಬಂದಿದ್ದ, ಅವ್ನ ಆತರ ಎಷ್ಟೋ ಕ್ಯಾಚ್ಗಳು ತಗೊಂಡ್ಬಿಟ್ಟಿಯಾನೆ ಬೌಂಡ್ರಿ. ಸೊ ಒಂಥರ ಸ್ಮೂತ್ ಆಪರೇಟರ್ ತರ ಹಿಡ್ದ ಆ ಕ್ಯಾಚ್ ನ. ಸೊ ಇಂಡಿಯಾದು ಆ ಲೆವೆಲ್ ಫೀಲ್ಡಿಂಗ್ ಬಂದಿದೆ ಅನ್ನೋದಕ್ಕೆ ಐ ಥಿಂಕ್ ನಮ್ದು ಫೀಲ್ಡಿಂಗ್ ಮೇಲೆ ಎಷ್ಟು ಫೋಕಸ್ ಇದೆ, ಫಿಟ್ನೆಸ್ ಮೇಲೆ ಎಷ್ಟು ಫೋಕಸ್ ಇದೆ, ಗ್ರೌಂಡ್ ಅದೇ ತರ ಹೆಂಗ್ ಇಂಪ್ರೂವ್ ಮಾಡಿದ್ದಾರೆ ಅನ್ನೋದಕ್ಕೆ ಇಟ್ ಈಸ್ ಒಂಥರ ಕುಡೋಸ್ ಟು ಎವ್ರಿಬಡಿ.
ಒಳ್ಳೆ ವಿನ್, ಪಾಕಿಸ್ತಾನ ಮೇಲೆ ಅಲ್ಲೂ ಬಿಡ್ಲಿಲ್ಲ, ಎಮರ್ಜಿಂಗ್ ಕಪ್ ಅಲ್ಲೂ ಗೆದ್ರು. ಬಟ್ ಏನು ಅಂದ್ರೆ ಈ ಇವಾಗ ಒಂದು ನನಗೆ ಐ ಡಿಂಟ್ ಫೈಂಡ್ ಸಮಥಿಂಗ್, ಇಟ್ ಇಸ್ ವೆರಿ ಹಾಂಟಿಂಗ್ ಅನ್ನಕ್ಕೆ, ಮಯಾಂಕ್ ಯಾದವ್ನ T20 ಮೊನ್ನೆ ಆಡಿಸಿದೀವಿ. ಅವನಿಲ್ಲ ಇಲ್ಲಿ, ಅವನು ಏನಕ್ಕೆ ಎಮರ್ಜಿಂಗ್ ಟೀಮ್ ಅಲ್ಲಿ ಇಲ್ಲ. ಒನ್ ಪಾರ್ಟ್ ಏನು ಅಂದ್ರೆ ಹಿ ಸಿಟಿಂಗ್ ಇನ್ ಇಂಡಿಯನ್, ಅವನು ಅಲಾಂಗ್ ವಿತ್ ಪ್ರಸಿದ್ಧ ಕೃಷ್ಣ ಆರ್ ದೇರ್ ಇನ್ ದ ಇಂಡಿಯನ್ ಸ್ಕ್ವಾಡ್ ಆಸ್ ಅ ನೆಟ್ ಬೌಲರ್ಸ್. and in India, if it was India overseas, then also it is okay. India and fun part, Anshul Kamboj, who we were expecting probably would turn out to be the India's next red ball bowler, he is going and playing T20 white ball for emerging. ನಾನು ಹೇಳೋದು ಎರಡು ಅರ್ಥ ಆಗ್ಲಿಲ್ಲ ಗುರು. ಒಂದು, ನಿನಗೆ ನೆಟ್ ಬೌಲರ್ ನಿನಗೆ ಅಷ್ಟು ಅವಶ್ಯಕತೆ ಇತ್ತಾ ಇಲ್ಲಿ ಇಂಡಿಯಾ ಅಲ್ಲಿ? ನಿನಗೆ ಅದೇ ನೀನು ಮಯಾಂಕ್ ಯಾದವ್ಗಾಗ್ಲಿ, ನೀನು ಪ್ರಸಿದ್ಧನ ನೀನು ಫ್ಯೂಚರಿಸ್ಟಿಕ್ ಆಗಿ ರೆಡಿ ಮಾಡ್ತಾ ಇದೀಯಾ, ಅಥವಾ ಪ್ರಸಿದ್ಧನ್ ವಾಕರ್ಸ್ ಕಂಬ್ಯಾಕ್ ಮಾಡ್ಬೇಕು ಅಂತಿದ್ಯಾ ಅಂತಂದ್ರೆ ರಂಜಿ ಮ್ಯಾಚ್ ಗಳು ನಡೀತಾ ಇದೆ. ವುಡ್ ಯು ನಾಟ್ ವಾಂಟ್ ದೆಮ್ ಟು ಪ್ಲೇ ಇನ್ ಎ ರಂಜಿ ಮ್ಯಾಚ್, ರಾದರ್ ಹ್ಯಾವ್ ದೆಮ್ ಸಿಟಿಂಗ್ ಆಸ್ ಅ ನೆಟ್ ಬೌಲರ್ಸ್? ಅಂಡ್ ಮಯಾಂಕ್ ಯಾದವ್ ನೀನು T20ಗೆ ಕನ್ಸಿಡರ್ ಮಾಡ್ತಾ ಇದೀಯಾ ಅಂದ್ರೆ ಅವನನ್ನ ಕರ್ಸ್ಬಿಟ್ಟು ಅನ್ಶುಲ್ ಕಂಬೋಜ್ನ ಇಟ್ಕೋಬೋದ? ಇದು ಏನು ಒಂಥರ ಈ ಹೋಲ್ ಇದೆ ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ಲ ನನ್ಗೆ. ಏನ್ ಯಾರನ್ನ ಯಾವ ತರ ಗ್ರೂಮ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅಂತ. ಕರೆಕ್ಟ್. ಐ ಮೀನ್ ಅವರೇ ಆನ್ಸರ್ ಮಾಡ್ಬೇಕು. ಏನೇನ್ ಪಾಲಿಟಿಕ್ಸ್ ಏನಾರು ಮಧ್ಯ ಬಂದು ಏನೇನ್ ಮಾಡ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಸರ್ಟನ್ ಪಾಯಿಂಟ್ ಅಂತೂ ಇರುತ್ತೆ ಪಾಲಿಟಿಕ್ಸ್, ಅವ್ರನ್ನೆಲ್ಲ ಹಾಕಿ ಸ್ಟೇಟ್ ಪಾಲಿಟಿಕ್ಸ್ ಏನೋ ಒಂದ್ ಮಾಡಿರ್ತಾರೆ. ಬಟ್ ವ್ಯಾಲಿಡ್ ಕ್ವಶನ್ ಮಾತ್ರ. ಲೈಕ್ ಕಂಬೋಜು ರೆಡ್ ಬಾಲ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿ ಎಲ್ಲ ಮಾಡಿದ್ಮೇಲೆ ನೀವು ವೈಟ್ ಬಾಲ್ ಆಡ್ಸೋ ಡೊಮೆಸ್ಟಿಕ್ ಸೀಸನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕರ್ಕೊಂಡೋಗಿ ಆಸ್ಟ್ರೇಲಿಯಾಗೆ. ಶಮಿ ಏನೋ ಅಪರೆಂಟ್ಲಿ ಶಮಿ 1 hour ಫುಲ್ ಬೌಲಿಂಗ್ ಮಾಡದಂತೆ ಇಂಡಿಯನ್ ಟೀಮ್ಗೆ ಇಂಡಿಯಾಲಿ, ಐ ಮೀನ್ ಬೆಂಗಳೂರು, ಅಂಡ್ ವಿತೌಟ್ ಎನಿ ಕಂಪ್ಲೇಂಟ್ಸ್ ಆರ್ ಎನಿ ಟೈರ್ಡ್ನೆಸ್ ಆರ್ ನಿಗಲ್ ಆರ್ ಎನಿಥಿಂಗ್, ವಿಚ್ ಇಸ್ ಅ ಗುಡ್ ಸೈನ್. ಬಟ್ I don't know, maybe what Ravi was predicting, ಹೇಳಕ್ಕಾಗಲ್ಲ ಗುರು. ಮಯಾಂಕ್ ಯಾದವ್ ಇವರು ನೆಟ್ ಬೌಲರ್ ಆಗೋ ಅಥವಾ ಸ್ಕ್ವಾಡ್ ಅಲ್ಲಿ ಹಾಕೊಂಡು ಹೊರಟೋಗ್ಬೋದು, ವಿ ಡೋಂಟ್ ನೋ. He needs time. I mean, ನಾವು ಮೊನ್ನೆ T20 ಆಡ್ದಾಗ್ಲೂ ಬಾಂಗ್ಲಾದೇಶ್ ಮೇಲೆನೆ he didn't look ಒಂಥರ ಏನೋ ಸ್ಪಿಯರ್ ಹೆಡ್. He didn't feel like he was troubling the batters too much or anything. Yes, raw pace ಇದೆ. I just feel the overall setup ಏನ್ ಗೊತ್ತಾ, they will make him another Umran Malik. Yeah, that's what I was about to tell. We should not make him another Umran Malik anta. I don't know. Let's see ಏನೇನ್ ಆಗುತ್ತೆ ಅಂತ. We can only wait and watch. ಅಲ್ಲ, ಫಾರ್ ಆಲ್ ದಟ್ ಕಂಬೋಜ್ ನೇನೆ ಚೆನ್ನಾಗೆ ಬೌಲಿಂಗ್ ಮಾಡಿ 3 ವಿಕೆಟ್ ಎತ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸರ್ಟನ್ ಪೀಪಲ್ you have to like focus on saying, okay, we will focus right. this. Right channel ಅಲ್ಲಿ ಹಾಕಿದ್ರೆ obviously we can expect better results. Let's see. Only future can tell us what will happen in that. Having said that, going ಚೆನ್ನಾಗಿ ನಡೀತಾ ಇದೆ. ಇದು ರಂಜಿ ಮ್ಯಾಚ್ ಗಳನ್ನು ನಡೀತಾ ಇದೆ ಚೆನ್ನಾಗೆ. ಲಾಟ್ ಆಫ್ ನ್ಯೂ ನೇಮ್ಸ್, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಿದೆ ಸುಮಾರು. ಐ ಥಿಂಕ್ ಸಾಯಿ ಸುದರ್ಶನ್ ಗಾಟ್ ಇಸ್ 100 ರೀಸೆಂಟ್ಲಿ. ವಾಷಿಂಗ್ಟನ್ ಸುಂದರ್ ಅದೇ ಹೇಳ್ದಂಗೆ ನಂಬರ್ 4 ಬಂದ್ಬಿಟ್ಟು 150 ಹೊಡೆದಿದ್ದಾರೆ. ಸೊ ಲಾಟ್ ಆಫ್ ಗುಡ್ ಥಿಂಗ್ಸ್ ಹ್ಯಾಪನಿಂಗ್. ಗುಡ್ ಥಿಂಗ್. ತಮಿಳ್ನಾಡಲ್ಲೂ there were some, last 4-5 years back ಹೋದ್ರೆ ಯಾರು they were not producing cricketers for national team, but they have started doing really well, I'm sure. So all the facilities ಎಲ್ಲ ಇಂಪ್ರೂವ್ ಆಗ್ತಾ ಇದೆ. They likes of like ಇವರೆಲ್ಲ they are taking cricket to all parts of Tamil Nadu, so obviously it is good. ಆ ಕಡೆ ಮುಂಬೈ ಮಹಾರಾಷ್ಟ್ರ ಮ್ಯಾಚ್ ಚೆನ್ನಾಗಿತ್ತು. ಮಹಾರಾಷ್ಟ್ರ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬೇಗ ಬಂಡಲ್ ಆಗಿದ್ದು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಐ ಥಿಂಕ್ ಋತುರಾಜ್ ಗಾಟ್ 150+ ಸ್ಕೋರ್. ಅಲ್ಲಿ ಮುಂಬೈ ಅಂತೂ ಫುಲ್ ಸ್ಟಾರ್ ಸ್ಟಡೆಡ್ ಟೀಮ್. ಶ್ರೇಯಸ್ ಅಯ್ಯರ್, ಅಜಿಂಕ್ಯ ರಹಾನೆ, ಪೃಥ್ವಿ ಶಾ, ಸೂರ್ಯಕುಮಾರ್ ಯಾದವ್, ಶಾರ್ದುಲ್ ಠಾಕೂರ್ ಎಲ್ಲ ಆಡಿದ್ದಾರೆ. ಅಂಡ್ ಎವ್ರಿಬಡಿ ಹ್ಯಾವ್ ಗಾಟ್ ರನ್ಸ್. ರೈಟ್. ಅದೇ ನೋಡ್ತಾ ಇದ್ದೆ ಸ್ಕೋರ್ಸ್ ಸೆಕೆಂಡ್ ರೌಂಡ್ ಏನಾಯ್ತು ಅಂತ. ನಮ್ದು 2 ಇನ್ನಿಂಗ್ಸ್ ಆಯ್ತಾ ಇಲ್ವಾ ಇದರಲ್ಲಿ? ಐ ಡೋಂಟ್ ಥಿಂಕ್ ಸೊ. ಅದೇ ಹೇಳಿದ್ನಲ್ಲ, ಇವತ್ತಂತೂ ಫುಲ್ ವಾಶ್ ಔಟ್ ನನಗೆ ಗೊತ್ತಿರೋಂಗೆ. ಕರ್ನಾಟಕ ಕೇರಳ 161 for 3 ಅಷ್ಟೇ. ಡೇ 3 ಸ್ಟಂಪ್ಸ್. ಅದೇ ಇವತ್ತು ಆಗೇ ಇಲ್ಲ. ದಟ್ಸ್ ವಾಟ್ ಐ ಸೆಡ್. ನಾಳೆ ಥರ್ಡ್ ಡೇ ನಾಳೆನಾ? ಓಕೆ. ಡೇ 3 ಸ್ಟಂಪ್ಸ್ ಕಣೋ ಇವತ್ತು. ಡೇ 3. ಫೋರ್ತ್ ಡೇ, ಸಾರಿ. ಫೋರ್ತ್ ಡೇ ನಾಳೆ. ಸೊ ನಾಳೆ ಲಾಸ್ಟ್ ಡೇ. ಓಕೆ. 2 ದಿನ ಆಗಿಲ್ಲ ಮ್ಯಾಚ್, ಮಳೆ ಬಂದು.
ಬಟ್ ಸ್ಟಿಲ್ ಮುಂಬೈ ವಿಲ್ ವಿನ್ 61 runs ಅಷ್ಟೇ ಬೇಕಾಗಿರೋದು. ಅಷ್ಟೇ. ಅವರು ಫಸ್ಟ್ ಇನ್ನಿಂಗ್ಸ್ ತುಂಬಾ 126 ಅಲ್ಲೂ ನೋಡು ನಿಮ್ಗೆ ಶ್ರೇಯಸ್ ಅಯ್ಯರ್ 142 ಹೊಡೆದ್ಬಿಟ್ಟಿಯಾನಪ್ಪ. ಅದೇ ಇದು ಇನ್ನೊಂದು ಕೇರಳ ಅಲ್ಲಿ ಸಂಜು ಸ್ಯಾಮ್ಸನ್ ನೇಮ್ ನೋಡಿದೆ. ಸಂಜು ಸ್ಯಾಮ್ಸನ್ T20 ಆಡ್ತಾ ಇದ್ದಿದ್ದು ಎಮರ್ಜಿಂಗ್ ಅಲ್ಲ ಕಣ ಇವಾಗ. ಅವನನ್ನು ರಂಜಿ ಆಡುವುದು. ಈಸ್ ನಾಟ್ ಎಮರ್ಜಿಂಗ್. ಎಮರ್ಜಿಂಗ್ ಅಲ್ಲ, ಕರೆಕ್ಟ್. ಅಲ್ಲೋ ಅವ್ನ್ ಏನ್ ನೋಡಿ ಇವಾಗ ಅಂದ್ರೆ ಸುಮ್ನೆ ನಿನ್ಗೆ ಇವಾಗ ಅವ್ರು ಹೇಳಿದಾರಲ್ಲ, ಬಿಡು ನೀನ್ ಫ್ರೀ ಇದ್ರೆ ನೀನ್ ಡೊಮೆಸ್ಟಿಕ್ ಆಡ್ಬೇಕು ಅಂತ ಒಂದು ರೂಲ್ ಮಾಡಿರೋದ್ರಿಂದ ಅವ್ನು ಹೋಗಿರೋದಷ್ಟೇ. ಬಿಕಾಸ್ ಐ ಥಿಂಕ್ ಜಸ್ಟ್ ಆಫ್ಟರ್ ದಿಸ್ ಮ್ಯಾಚ್ ಹಿ ವಿಲ್ ಅಗೇನ್ ಫ್ಲೈ ಟು ಸೌತ್ ಆಫ್ರಿಕಾ. ಅವನಾಗ್ಲಿ ಸೂರ್ಯಕುಮಾರ್ ಯಾದವ್ ಆಗ್ಲಿ ಅಲ್ಲಿ T20 ಇಂಟರ್ನ್ಯಾಷನಲ್ ಇದೆಯಲ್ಲ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ, ಇದೆಲ್ಲ ವಾಪಸ್ ಹೋಗ್ತಾರೆ ಅಲ್ಲಿಗೆ. ರೆಡ್ ಬಾಲ್ ವೈಟ್ ಬಾಲ್, ಓಕೆ ಫೈನ್, ಯು ಆರ್ ಪುಟಿಂಗ್ ಪ್ರೆಷರ್, ನೀವು ಅಡ್ಜಸ್ಟ್ ಆಗ್ಬೇಕಪ್ಪ, ದೇರ್ ಇಸ್ ನೋ ಅದರ್ ಗೋ ಅಂತ. ಇದು ಅವ್ರು ಏನೋ ಒಂದ್ ಸ್ವಲ್ಪ ದೇ ಹ್ಯಾವ್ ಟು ಪ್ಲಾನ್ ದೀಸ್ ಇಂಜುರಿಗಳು ಆಗ್ಬಿಡೋ ಚಾನ್ಸಸ್ ಇರಲ್ವಾ? ಒಂದ್ ಸ್ವಲ್ಪ ರೆಸ್ಟ್ ಕೊಡ್ಬೇಕಲ್ವಾ ಬಾಡಿಗೆ. ಅವ್ರು ಏನೋ ಹೌದು ಮಾಡಿದ್ದಾರೆ ರೂಲು, ಡೊಮೆಸ್ಟಿಕ್ ಆಡ್ಬೇಕು ಅಂತ, ಬಟ್ ಇಷ್ಟು ಪ್ಯಾಕ್ಡ್ ಸ್ಕೆಡ್ಯೂಲ್ ಇದ್ದಾಗ ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಅನ್ಸುತ್ತೆ. ಅಂಡ್ ಡೊಮೆಸ್ಟಿಕ್ ಆಡ್ಬೇಕು ಅಂದ್ರೆ ಅವೈಲಬಿಲಿಟಿ ಇದ್ರು ಸಾಕು ಅಲ್ವಾ? ಇವನ್ ಸ್ಟೇಟ್ ಕ್ಯಾನ್ ಟೇಕ್ ಕಾಲ್, ಬಟ್ ಆಬ್ವಿಯಸ್ಲಿ ಸ್ಟೇಟ್ ವುಡ್ ವಾಂಟ್ ಅವ್ರ ಸ್ಟೇಟ್ ಟೀಮ್ ಸಂಜು ಸ್ಯಾಮ್ಸನ್ ಬರ್ತಾರೆ ಅಂದ್ರೆ ಅವ್ರು ಇರೋದೇ ಕೇರಳ, ಸಚಿನ್ ಬೇಬಿ, ಇನ್ನೊಂದು 3 ಜನ ಆಡ್ಸ್ನೇ ಇರ್ತಾರ. ನೀವೆಸ್ ಓಕೆ, ಟೂ ಮೆನಿ ಥಿಂಗ್ಸ್ ಇದ್ರೂ ಅದೊಂಥರ ಪ್ರಾಬ್ಲಮ್. ಸೊ ಲೆಟ್ಸ್ ಸಿ. ಟ್ರೂ. ಓಕೆ, ಆಯ್ತಾ? ಇವತ್ತಿನ ಟಾಪಿಕ್ ಗಳಾಗಿದೆ. ಸೊ ಅದು ಆ ಕ್ವಶನ್ ಓನ್ಲಿ ಟೈಮ್ ವಿಲ್ ಟೆಲ್, ಐ ಥಿಂಕ್, ವಾಟ್ ದೇ ಆರ್ ಪ್ಲಾನಿಂಗ್ ಅಂತ. ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಆದಾಗ ನೋಡುವ. ಅಂಡ್ ವಿಶಿಂಗ್ ಇಂಡಿಯನ್ ಟೀಮ್ ಗುಡ್ ಲಕ್ ಫಾರ್ ದ ನೆಕ್ಸ್ಟ್ 2 ಮ್ಯಾಚ್ ಅಂಡ್ ಕಂಗ್ರಾಚುಲೇಷನ್ಸ್ ಟು ನ್ಯೂಜಿಲೆಂಡ್ as a whole. Men's and women's team. Men's and women's. ಅದಕ್ಕೆ ನ್ಯೂಜಿಲೆಂಡ್ as a whole ಇದು. ಅಂಡ್ ಕಂಗ್ರಾಚುಲೇಷನ್ಸ್ ಟು ಪಾಕಿಸ್ತಾನ್ ಆಲ್ಸೋ. ಹೋಪ್ಫುಲಿ ದೇ ವಿಲ್ ಕಂಟಿನ್ಯೂ. ಏನೋ ದೇ ವರ್ ಟಾಕ್ಸ್ ದಟ್ ಮುಲ್ತಾನಲ್ಲೇ ಮತ್ತೆ 3ನೇ ಮ್ಯಾಚ್ ಅದೇ ಪಿಚ್ ಮೇಲೆ ಆಡಿಸ್ತೀವಿ. ಆಯ್ತು, ಇಂಗ್ಲೆಂಡ್ ಅವ್ರು ಸರಿ ಬಿಡಿ, ಆಯ್ತು ನಾವು ಅಂತ. ಓಕೆ, ಅಲ್ಲಿಗೆ ನೆಕ್ಸ್ಟ್ ವೀಕ್ ಮತ್ತೆ ಸಿಗುವ. ಸೊ ನೆಕ್ಸ್ಟ್ ವೀಕ್ ಅದೇ ಹೇಳ್ದಂಗೆ ಲೋಕಲ್ ಬಾಯ್ ಆಗಿರ್ತಾನೆ ನಮ್ ದರ್ಶನ್. ಅಂಡ್ ನಮ್ ಡೀಪ್ ವಾಯ್ಸ್ ಅನ್ನೋಂಥವ್ರು ಯೂರೋ ಟ್ರಿಪ್ಗೆ ಹೋಗ್ಬಿಟ್ಟಿದ್ದಾರೆ. ಅವರೊಂದು 3 ವಾರ ಅವೈಲಬಲ್ ಇರಲ್ಲ. ಸೊ ನಮ್ಮ ಮಕ್ಕಗಳೇ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರನ್ನ ಹೊಸ ಮಕ್ಕ ಪರಿಚಯ ಮಾಡ್ಸಕ್ ಆದರೆ ಮುಂದೆ ಸದ್ಯದಲ್ಲೇ ಮಾಡಿಸ್ಬೇಕಾಗತ್ತೆ ಅನ್ಸತ್ತೆ. ಜನಕ್ಕೆ ಬೋರ್ ಆಗೋತಿದೆ ಮಕ್ಕ ನೋಡಿಲ್ಲ. ಓಕೆ, ಶುಭರಾತ್ರಿ, ಶುಭ ದಿನ, ಸಿಗುವ. ಬಾಯ್ ಬಾಯ್. ಎಲ್ಲರೂ ಸಿಗೋಣ. ನೆಕ್ಸ್ಟ್ ವಾರ ನಾವು ಅಲ್ಲೇ ಇರ್ತೀವಿ.